ಎಲ್ಲರನ್ನ ಮನರಂಜಿಸಿದ್ರು. ಹೌದ್ರಿಪ್ಪ, ಹೌದು. ಇದು ಶಿವಭಕ್ತರ ಏನದಾರಲ್ಲ ಕೀರ್ತಿಗಳದು ಎಂತವಾಗಿದ್ರಪ್ಪ ಬಾಳ. ಹಾ ಹಾ ಈ ಪಾಲ ನಮಗ್ ಬಂದದ, ಏನ್ ನಮಗ್ ಬಂದಲ್ರಿಪ್ಪ ಗುರುಜವ್ರ. ಇನ್ನ ಶಿವನ ಪಾಲ ಹಾ ಹೊನ್ನ ಮೂಳೆದವ್ರು ಹಿಡ್ದಾರಪ್ಪ ಅಂತಂದ್ರ ಹಾ ಶಿವಭಕ್ತರಲ್ಲಿ ಒಂದು ಪದ್ಧತಿ ಅದ. ಹಾ ಹಾ ಏನ್ ಪದ್ಧತಿ ಗುರುಜವ್ರ? ಲಿಂಗ ದೀಕ್ಷಾ ತಗೊಳ್ಳಲಿ ಅಥವಾ ತಗೊಳ್ಳಾರ್ದೆ ಇರ್ಲಿ, ಇರ್ಲಿ ಯಾರೇ ಇದ್ರು ಕೂಡ ಹಾ ಆ ಶಿವನ ದೇವಾಲಯಕ್ಕೆ ಹೋಗ್ಲಿ, ಒಂದು ಬಸವಣ್ಣಪ್ಪನ ದೇವಾಲಯಕ್ಕೆ ಹೋಗ್ಲಿ, ಹೋಗ್ಲಿ, ಮಲ್ಲಿಕಾರ್ಜುನ ದೇವಾಲಯಕ್ಕೆ ಹೋಗ್ಲಿ, ಹಾ ಹಾ ವಿಭೂತಿಯನ್ನ ತಗೊಂಡು ಹಾ 3 ಬಟ್ಟೆ ವಿಭೂತಿಯನ್ನ ಹಿಂಗ ಜಕ್ಕೋತಾರ. ಜಕ್ಕೋತಾರಲ್ಲಪ್ಪ ರೀ, ಹನಿ ಮ್ಯಾಲ ಹಚ್ಕೋತಾರ್ರಿ ಹಿಂಗ್ ಮಾಡಿ. ಹಿಂಗ ತ್ರಿಪುಂಡ ಭಸ್ಮ ಅಂತ ಕರಿತಾರ. ಹಿಂಗ 3 ಹಾ ಬೆರಳಿನಿಂದ ವಿಭೂತಿಯನ್ನ ಹಚ್ಕೋತಾರ. ಅಲ್ಯಾಕ್ರಿ ನಮ್ಮ ಅರ್ಜುನ ಹಚ್ಕೋತಾನ್ರಲ್ಲ. ಎಲ್ಲಾರು ಹಚ್ಕೊಳ್ಳವ್ರ ಇದ್ದೇವು. ಇವತ್ತ ಆ ವಿಷಯ ಡಿಸ್ಕಸ್ ಆಗ್ಬೇಕಾಗ್ಯದ. ಡಿಸ್ಕಸ್ ಆಗ್ಬೇಕ್ರಲ್ಲ. ಈ 3 ಬೆರಳ ವಿಭೂತಿ ಅಷ್ಟೇ ಯಾಕೆ ಹಚ್ಕೋತಾರ? 5 ಬೆರಳದಾವಲ್ಲ. ಹೌದು, 5 ಕೈಯಾಗ 5 ಹೆಣ್ಮಕ್ಕಳ 2 ಬೆರಳಿನಿಂದ ಹಚ್ಕೋತಾರ. ಅವ್ರ ಹಣಿ ಸಾಂದ ತಡ್ರಿ. ಗಂಡ ಮಕ್ಕಳು ಹಾ 3 ಬೆರಳಿನಿಂದ ಹಚ್ಕೋತಾರ. ಹೌದು, 3 ಬೆರಳಿನಿಂದ ಹಚ್ಕೊಂಡಿರ್ತಕ್ಕಂತ ಇದಕ್ಕ ತ್ರಿಪುಂಡ ಧಾರಣ ಅಂತ ಕರೆದ್ರು. ಹೌದಲ್ರಿಪ್ಪ, ಹೌದು. ಇನ್ನು 2 ಬೆರಳಿನಿಂದ ಹಚ್ಕೊಂಡಿರ್ತಕ್ಕಂತ ಭಸ್ಮಕ್ಕೆ ಏನಂತ ಕರೆದ್ರು? ಗಂಡ ಮಕ್ಕಳ ಹನಿ ಮ್ಯಾಲ 3 ಬಟ್ಟೆ ವಿಭೂತಿ ಹಚ್ಕೋತಾರಲ್ಲ, ಒಂದೊಂದು ಬಟ್ಟದ ಭಸ್ಮದಲ್ಲಿ ಯಾರ ಅದಾರು? 3 ಬಲ್ಲ ವಿಭೂತಿ ಯಾಕೆ ಹಚ್ಕೋಬೇಕು? ಮತ್ತೆ ಹೆಣ್ಮಕ್ಳು 2 ಬಟ್ಟೆ ಹಾಕಿ ವಿಭೂತಿ ಹಚ್ಕೋತಾರ. 2 ಬಟ್ಟೆನಲ್ಲಿ ಯಾರು ಅಡಿಗ್ಯಾರ, ಅಲ್ಲಿ ಯಾರ ಅದಾರ, ಅದು ಯಾರ ಸಂಕೇತ? ಹೌದು. ಇದು ಶರಣ ಸಂಪ್ರದಾಯದವರಿಗೆ ಮತ್ತು ಶಿವಭಕ್ತರ ವಿಷಯವನ್ನು ಮಾತಾಡುವಂತ ಮೂಲೆಯದವರಿಗೆ ಇದು ಪ್ರಶ್ನೆ. ಹೌದಲ್ರಿಪ್ಪ, ಹೌದು. ಇನ್ನ ನಮ್ಮ ಹರಿಭಕ್ತರ ವಿಷಯವನ್ನು ನಾವು ಮಾತಾಡಬೇಕಾಗ್ಯದ. ಮಾತಾಡ್ಬೇಕಲ್ರಿ ಗುರುಜವ್ರ? ದ್ವಾಪಾರ ಯುಗದಲ್ಲಿ ಪಂಚ ಪಾಂಡವರು ಮತ್ತು ಕೌರವರು ಅಂತ ಆಗಿ ಹೋದ್ರು. ಆಗ್ಯಾರಲ್ರಿಪ್ಪ ಗುರುಜವ್ರ? ಕೌರವರಿಗೆ ಪಾಂಡವರಿಗೆ ಕದನ ಹತ್ಯೆ ಕುರುಕ್ಷೇತ್ರ ಯುದ್ಧ ಭೂಮಿ ಒಳಗ ನಡೆದತ್ರಿಪ್ಪ. ಯುದ್ಧ ನಡೀತು. ದಿನನಿತ್ಯದಲ್ಲಿ ಎಲ್ಲ ಕೌರವರ ಸೈನ್ಯ ನಾಶ ಆಗಾಕೈತ, ಪಾಂಡವರ ಸೈನ್ಯ ಯಾವುದು ನಾಶ ಆಗ್ಲಿಲ್ಲ. ನಾಶ ಆಗ್ಲಿಲ್ರಲ್ರಿಪ್ಪ. ಅವಾಗ ಒಂದು ದಿವಸ ದುರ್ಯೋಧನ ಕೇಳ್ತಾನ. ಏನ್ ಕೇಳ್ತಾನ್ರಿಪ್ಪ ದುರ್ಯೋಧನ? ಅಲ್ರಿಪ್ಪ, ದಿವಸ ಬಂದು ನಮ್ಮ ಕಡೆ ಅವರ ಸತ್ರು ಅಂತ ಹೇಳ್ತಿರಲ್ಲ, ಪಾಂಡವ್ರ ಕಡೆ ಅವ್ರು ಒಬ್ಬರು ನಾಶ ಆದ್ರತ್ ನನಗೆ ಹೇಳುವಾರಿ. ಹೌದು. ಇವತ್ತು ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಡೊಳ್ಳಿನ ಪದಗಳನ್ನ ಮೇಳಗಳನ್ನ ಹುಟ್ಟುಹಾಕಿ ರಾತ್ರಿ ಆಗಲಿ ಎನ್ನದೆ ನಮ್ಮ ಒಂದು ಸಂಪ್ರದಾಯವನ್ನ ನಿರಂತರವಾಗಿ ಪ್ರವಚನದ ಮೂಲಕ ಈ ಸಮಾಜದ ಅಂಕುಡೊಂಕಗಳನ್ನ ತಿದ್ದುತ್ತಿರುವ, ಯಾಕಂತಂದ್ರ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ ಎನ್ನುತ್ತಾ ಈ ಸ್ಥಾನದ ಆರಾಧ್ಯ ದೇವರಾಗಿರ್ತಕ್ಕಂಥ ಮಹಾಲಕ್ಷ್ಮೀ ದೇವಿಯ ಒಂದು ಕೃಪಾ ಆಶೀರ್ವಾದದೊಂದಿಗೆ ಕರ್ನಾಟಕ ಮಹಾರಾಷ್ಟ್ರ ಅಷ್ಟೇ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಹಳ್ಳೂರು ಗ್ರಾಮದ ಕೀರ್ತಿಯನ್ನ ಬೆಳೆಸುತ್ತಿರುವ ನಮ್ಮ ಗಾಂಧಿನಗರದ ಸತ್ಯಪ್ಪ ಮಹಾರಾಜರಿಗೆ ಶ್ರೀ ಬಸವೇಶ್ವರ ಜಾತ್ರಾ ಕಮಿಟಿ ವತಿಯಿಂದ ಗೌರವ ಸತ್ಕಾರ ಸಮಾರಂಭವನ್ನ ಈ ವೇದಿಕೆ ಮುಖೇನ ಹಮ್ಮಿಕೊಂಡಿದ್ದು, ಜಾತ್ರಾ ಕಮಿಟಿಯ ಅಧ್ಯಕ್ಷರು ಸರ್ವ ಸದಸ್ಯರು ಬಂದು ಪೂಜ್ಯ ಶ್ರೀ ಸತ್ಯಪ್ಪ ಮಹಾರಾಜರಿಗೆ, ಯಾಕಂದ್ರ ಸತ್ಯಪ್ಪ ಮಹಾರಾಜರಂತಂದ್ರ ಇಟ್ಟು ದಿನ ಅಡಿಕೆ ಮಾಡ್ತಿದ್ರು, ಇವತ್ತ ಪ್ರವಚನದ ಮೂಲಕ ಈ ಸಮಾಜದ ಅಂಕುಡೊಂಕುಗಳನ್ನ ತಿದ್ದುವುದಷ್ಟೇ ಅಲ್ಲದ ಈ ಸಮಾಜದಲ್ಲಿ ನಡೆಯುತ್ತಿರುವ ಕೆಲವೊಂದಿಷ್ಟು ಘಟನೆಗಳಿಗೆ ಅವುಗಳನ್ನ ತಿದ್ದಿ ಬುದ್ಧಿ ಹೇಳಿ ಸಮಾಜವನ್ನ ಮುನ್ನಡೆಸ್ತಾ ಇದ್ದಾರೆ. ಅಂತ ಸತ್ಯಪ್ಪ ಮಹಾರಾಜರಿಗೆ ಇವತ್ತ ಕಮಿಟಿ ವತಿಯಿಂದ ಸತ್ಕಾರ ಮಾಡೋಣ ಅಂತಕ್ಕಂಥ ತೀರ್ಮಾನವನ್ನ ನಮ್ಮ ಎಲ್ಲ ಸಮಾಜದವರು ತಗೊಂಡಿದ್ದು, ಇವತ್ತು ನಮ್ಮ ಜಾತ್ರಾ ಕಮಿಟಿ ಅಧ್ಯಕ್ಷರು ಸರ್ವ ಸದಸ್ಯರು ಕೂಡಿಕೊಂಡು ಸತ್ಯಪ್ಪ ಮಹಾರಾಜರಿಗೆ ಮತ್ತು ಆಚೆ ಕಡೆ ಮುಮ್ಮೇಳ ಅಣ್ಣನ ಕರಿಬೇಕಂತೇಳಿ ಮಹಾರಾಜರಲ್ಲಿ ಪ್ರಾರ್ಥನೆ.
ಆಚೆ ಕಡೆ ನಮ್ಮ ಮೇಳದವರು ಕೂಡ ಹಿರಿಯರಿಂದ ಬಂದ ಸತ್ಕಾರವನ್ನು ಸ್ವೀಕರಿಸಬೇಕು. ಇವತ್ತು ಎಷ್ಟೋ ಮೇಳ ಮಾಳಿಂಗರಾಯ ಆಗಿರ್ಬೋದು, ಅಮೋಘ ಸಿದ್ಧ ಆಗಿರ್ಬೋದು, ಎಲ್ಲಾ ಮೇಳದಲ್ಲಿ ತಮ್ಮ ಒಂದು ಸೇವೆಯನ್ನು ಸಲ್ಲಿಸಿರುವಂತ ಸತ್ಯಪ್ಪ ಮಹಾರಾಜರಿಗೆ ಗೌರವ ಸತ್ಕಾರ. ಬಸವೇಶ್ವರ ಮಹಾರಾಜ್ ಕಿ ಜೈ. ಅಲ್ಲಿ ಬರಾತವ್ರ ಯೂಟ್ಯೂಬ್ ಚಾಲು ಐತ್ರಿ. ಹೆಂಗ್ ಸರ್ ಹೊಡಿ ನೀವು ಬರ್ಬೇಕ. ಕಮಿಟಿ ವತಿಯಿಂದ ಗೌರವ ಸನ್ಮಾನವನ್ನು ಸ್ವೀಕರಿಸಿ, ಇದರ ಜೊತೆಗೆ ನಮ್ಮ ಈ ಒಂದು ಡೊಳ್ಳಿನ ಪದಗಳ ಮೇಳದಲ್ಲಿ ಮೊನ್ನೆ ಸಿದ್ಧಯೋಗಿ ಅಮರೇಶ್ವರ್ ಮಹಾರಾಜರು ಏನು ಹೇಳ್ರಪ್ಪ ಅಂತಂದ್ರ, ಡೊಳ್ಳಿನ ಮೇಳದವ್ರಿಗೆ ಒಂದು ಸೂಚನೆ ಕೊಟ್ರ. ಅವ್ರ ಸತ್ಯಪ್ಪ ಮಹಾರಾಜರ ಸಮ್ಮುಖದಾಗ ಏನು ಸೂಚನೆ ಕೊಟ್ರಂದ್ರ, ಡೊಳ್ಳಿನ ಪದಗಳು ಅನ್ನೋದು ಜಾನಪದ ಕಲೆಗೆ ಮುಕ್ಕಟ್ಟಿದ್ದಂಗ. ಈ ಡೊಳ್ಳಿನ ಹಾಡು ಅನ್ನೋದು ಏನೈತಿರ್ಲ, ಈ ಜನಪದ ಕಲೆ ಏನು ಹುಟ್ಟೈತಿರ್ಲ, ಜನಪದ ಕಲೆಗೇನೋ ಒಂದು ಮುಕ್ಕಟ್ಟಿದ್ದಂಗ. ಅಂತ ಡೊಳ್ಳಿನ ಪದಗಳ ಜನಪದ ಕಲೆಯನ್ನ ಬೆಳೆಸುತ್ತಿರುವ ನಮ್ಮ ಸತ್ಯಪ್ಪ ಮಹಾರಾಜರು 300, 400, 500 ಮೇಳಗಳನ್ನು ರೆಡಿ ಮಾಡಿಬಿಟ್ಟಾರೆ. ಇವತ್ತು ಡೊಳ್ಳಿನ ಪದಗಳ ಕಲೆ ನಶಿಸಿ ಹೊಂಟೈತಿ ಅಂದ್ರೂ ಅದನ್ನ ಉಳಿಸಿ ಬೆಳೆಸಾಕ ಇವತ್ತ ಸತ್ಯಪ್ಪ ಮಹಾರಾಜ ಕಂಕಣ ಬದ್ಧರಾಗಿ ನಿಂತಾರ. ಅಂತ ಮಹಾರಾಜರಿಗೆ ಗೌರವ ಸತ್ಕಾರವನ್ನ ನಮ್ಮ ಈ ಜಾತ್ರಾ ಕಮಿಟಿಯಿಂದ ಮಾಡೋಣ ಅಂತಕ್ಕಂತ ಮಾತನ್ನು ತಿಳಿಸಿ, ಇದೀಗ ಆಚೆ ಕಡೆ ಅನ್ನ ಸಂಭಾಷಣೆ ಒಳಗ ಒಂದು ಮಾತು ಹೇಳ್ತಿದ್ದ. ಏನ್ರಿಪ್ಪ? ನಮ್ಮ ತಂದೆ ಸ್ವರೂಪರಾಗಿರ್ತಕ್ಕಂಥ ಸತ್ಯಪ್ಪ ಮಹಾರಾಜರು ಹೆಂಗ್ ಹೇಳ್ತಾರ ಹಂಗ ನಾವು ಮುಂದುವರಿಸಿಕೊಂಡು ಹೋಗ್ತೀವಂತಿದ್ರು. ಇವತ್ತು ಏನಾರೇ ಉತ್ತರ ಕರ್ನಾಟಕದಾಗಲಿ ನಮ್ಮ ಒಂದು 18 ಪುರಾಣ, 4 ಶಾಸ್ತ್ರ, 6 ವೇದದೊಳಗ ಯಾರಾದ್ರೂ ಇವತ್ತು ಮುನ್ಸೂಚನೆ ಒಳಗದಾರಂದ್ರ ಅದನ್ನ ನಾವು ಹೆಮ್ಮೆಯಿಂದ ಕೈ ಎತ್ತಿ ಹೇಳ್ತೀವೋ, ಅದು ನಮ್ಮ ಗಾಂಧಿನಗರ ಸತ್ಯಪ್ಪ ಮಹಾರಾಜರು ಡೊಳ್ಳಿನ ಪದೊಳಗಂತಕ್ಕಂಥ ಮಾತನ್ನ ಹೇಳಿ ಒಂದೆರಡು ನುಡಿಗಳನ್ನ ಇಲ್ಲಿ ಹಂಚ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಸರದಿ ಸತ್ಯಪ್ಪ ಮಹಾರಾಜರ ಸಂದಿನಲ್ಲಿ ಅವಕಾಶ ಕೊಟ್ಟಿರ್ತಕ್ಕಂಥ ಮಹಾರಾಜರಿಗೆ, ಅವರ ಮೇಳದವ್ರಿಗೆ, ಯಾಕಂದ್ರ ನಮ್ಮ ಸಸಾಲಟ್ಟಿ ಅನ್ನ ಮತ್ತು ನಮ್ಮ ಕಬ್ಬೂರದವ್ರ ನೋಡ್ರಿ ಎಲ್ಲೆಲ್ಲಿಂದ ಬಂದು ಇವತ್ತು ಇಟ್ಟಪ್ಪ ದೇವರ ಜಾತ್ರಾ ಮಹೋತ್ಸವದಾಗೂ ಸೇವೆ ಮಾಡಿ ಹೋಗ್ಯಾರ. ಅಂತ ಒಂದು ಪ್ರವಚನ ಮಾಡುತ್ತಿರುವ ಸತ್ಯಪ್ಪ ಮಹಾರಾಜರಿಗೆ ಮತ್ತೊಮ್ಮೆ ನಮ್ಮ ಸಮಾಜದ ಅಂಕ ಡೊಂಕಗಳನ್ನು ತಿದ್ದಲಿಕ್ಕೆ ಅವರು ಕಂಕಣಬದ್ಧರಾಗಿ ಸೇವೆಯನ್ನು ಮಾಡಬೇಕಂತಕ್ಕಂಥ ಪ್ರಾರ್ಥನೆಯನ್ನ ಮಾಡಿಕೊಂಡು ನನ್ನ 2 ನುಡಿಗಳಿಗೆ ವಿದಾಯ ಹೇಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಆತ್ಮೀಯ ಬಂಧುಗಳೇ, ಬಹಳ ಒಂದು ವಿಜೃಂಭಣೆಯಿಂದ ಬಸವೇಶ್ವರ ಒಂದು ಟೆಸ್ಟ್ ಕಮಿಟಿಯ ಸರ್ವ ಸದಸ್ಯರೆಲ್ಲರೂ ಒಳಗೊಂಡು ಹೌದು ಬಹಳ ನಮಗ ಹೊಗಳಿದ್ರು ನಮ್ಮ ಸಿದ್ದಣ್ಣ ದುರ್ದುಂಡಿ ಅವರು. ಹೌದಲ್ರಿಪ್ಪ. ಆದ್ರೂ ಕೂಡ ಹೊಗಳುವಟ್ಟ ದೊಡ್ಡ ವ್ಯಕ್ತಿ ನಾನಲ್ಲ. ಹೌದಲ್ರಿಪ್ಪ. ಯಾಕ ಅಂತ ಕೇಳಿದ್ರೆ ಬಸವಣ್ಣವರ ಹೇಳಿದ ಮಾತದು. ಏನಂತ್ರಿಪ್ಪ ಗುರುಜವ್ರ? ಈ ಆತ್ಮ ಜ್ಞಾನ ಅನ್ನತಕ್ಕಂಥದನ್ನ ಬಲ್ಲಿನತ್ತ ಯಾವ ಅಂತಾನ ಅವನಂತ ಸಣ್ಣವನೇ ಅವನು ಅಲ್ಲ. ಹೌದಲ್ರಿಪ್ಪ. ಯಾವ ಸುಮ್ಮನೆ ಇರ್ತಾನೋ ಮಾತ ಬೆಳ್ಳಿ, ಮೌನ ಬಂಗಾರ. ಬಂಗಾರ ಅಲ್ರಿಪ್ಪ ಗುರುಜವ್ರ. ವಡ 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 ಯಾರು ಮಾತಾಡ್ತಿರ್ತಾರ ಅವ್ರು ಬೆಳ್ಳಿದ್ದಂಗ, ಯಾರು ಮೌನವಾಗಿ ಸುಮ್ಮಿರ್ತಾರೋ ಅವರು ಬಂಗಾರ ಇದ್ದಂಗ. ಏನೋ ಹಿಂಗ ಏನೋ ಒಂದು ಹಳ್ಳೂರು ಊರಿನ ಎಲ್ಲಾರು ಒಂದು ಆಶೀರ್ವಾದ, ತಾಯಿ ಲಕ್ಷ್ಮೀ ದೇವಿಯ ಕೃಪಾ, ಬಸವೇಶ್ವರ ಭಾಗಮ್ಮ ತಾಯಿ ವೀರಭದ್ರೇಶ್ವರನ ಒಂದು ಆಶೀರ್ವಾದ, ಹೌದು ಜನ್ಮ ನೀಡಿರ್ತಕ್ಕಂಥ ತಾಯಿ ತಂದೆ ಆಶೀರ್ವಾದ, ವಿದ್ಯೆ ಕಲಿಸಿದ ಗುರುವಿನ ಆಶೀರ್ವಾದ, ಏನೋ ಒಂದು ಸೇವಾ ಮಾಡುವಂತ ಅವಕಾಶವನ್ನು ಒದಗಿಸಿ ಕೊಟ್ಟಿರಿ. ನಾನು ಏನಾದ್ರೂ ಒಂದ
ತಪ್ಪು ತಡಿ ಅಂತ ಆಗ್ತಾವ. ಏ ಅಕ್ಕವಲ್ರಿಪ್ಪ ಗುರುಜಿಯವ್ರ. ಮನುಷ್ಯ ತಿಳಿದು ತಪ್ಪು ಮಾಡ್ತದ, ತಿಳಿಲಾರ್ದನು ತಪ್ಪು ಮಾಡ್ತದ. ಏ ತಪ್ಪು ಮಾಡಿದ್ರಿಪ್ಪ. ಆ ತಪ್ಪನ್ನು ನಾವು ಅರಿವಿಗೆ ತಗೊಂಡು ಬಂದು ಇದು ತಪ್ಪಾಗ್ತದ ಅಂತ ನಮ್ಮ ಅರಿವಿನೊಳಗ ಮೂಡಿಸಿಕೊಂಡು ಗುರುವಿನ ದಾರಿ ಒಳಗ ನಾವು ನಡೆದೇವಪ್ಪ ಅಂತಂದ್ರ ಅದು ಹಿಮಾಲಯದ ಪರ್ವತದಂತ ಗುಡ್ಡದಂತ ಗುಡ್ಡೆ ಇರ್ಲಿ ಕರ್ಮ ಬರೇ ಒಂದ ಗುರುನಾಮ ಸ್ಮರಣೆ ಒಳಗ ಸುಟ್ಟ ಭಸ್ಮಾಗಿ ಹೋಗ್ತದ. ಸತ್ಸಂಗದೊಳಗ ಅಂತ ಫಲ ಅದ ಹೌದು ಅನ್ನೋ ಸಂಬಂಧ ಈ ಡೊಳ್ಳಿನ ಹಾಡಿಗೆ ಒಂದೇ ಒತ್ತು ಕೊಡ್ಲಾರ್ದೆ ಪ್ರತಿ ಮಂಗಳವಾರ ಹಲೂರು ಊರಾಗ ಸತ್ಸಂಗ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ನಮ್ಮಲ್ಲಿದ್ದಿರ್ತಕ್ಕಂತ ಕರ್ಮವನ್ನ ತಮ್ಮಲ್ಲಿದ್ದಿರ್ತಕ್ಕಂತ ಅದನ್ನ ಇದನ್ನ ನಮಗೆ ಸಾಧ್ಯವಾದಷ್ಟ ಮಟ್ಟಿಗೆ ನಾವು ಸರಿಸಿಕೊಂಡು ಒಂದು ಸತ್ಕರ್ಮದ ದಾರಿಗೆ ಸತ್ಸಂಗದೊಳಗ ಭಾಗಿಯಾಗುವಂತ ವಿಚಾರದಿಂದ ನಾವು ಮುಂದೆ ಭಾಗಿಸ್ಕೊಂಡು ಹೊಂಟೇವಿ. ಹೌದಲ್ರಿಪ್ಪ. ಎಲ್ಲಿವರೆಗೆ ತಮ್ಮೆಲ್ಲರ ಆಶೀರ್ವಾದ, ಬಸವೇಶ್ವರನ ಆಶೀರ್ವಾದ, ಭಾಗ್ಯವಂತಿ ಆಶೀರ್ವಾದ, ವೀರಭದ್ರನ ಆಶೀರ್ವಾದ, ಆದಿಶಕ್ತಿ ಲಕ್ಷ್ಮೀದೇವಿ ಆಶೀರ್ವಾದ ಇರ್ತದೋ ಅಲ್ಲಿವರೆಗೆ ನಾವು ನೀವು ಕೂಡಿ ಸೇವಾ ಮಾಡೋಣ ಅನ್ನುವಂತ ಮಾತನ್ನ ಹೇಳುತ್ತಾ ಜ್ಞಾನಿಗಳು ಹೇಳ್ತಾರ, ಗುರು ಸಿಗುದು ದುರ್ಲಭ, ಸಿಕ್ಕ ಮೇಲೆ ಬಹುಲಾಭ. ಹೌದು. ನಾವು ನೀವೆಲ್ಲಾರು 15-20 ವರ್ಷದ ಪರ್ಯಂತರವಾಗಿ ಇದೇ ವೇದಿಕೆ ಮೇಲೆ ಬಂದವಾದ್ರು ಇವರೇ ಬಂಡಿಗನಿ ಅಪ್ಪ ಅವರು. ಹೌದಲ್ರಿಪ್ಪ. ಹೌದೌದು. ಅವಾಗ ನಾವು ಏನು ತಿಳ್ಕೊಂಡಿದ್ವಿ, ಇವರೊಬ್ಬರ ನರಮಾನವರು, ಇವರೊಬ್ಬರ ನರಮಾನವ್ರತ್ತ ನಾವು ತಿಳ್ಕೊಂಡಿದ್ದೀವಲ್ರಿಪ್ಪ. ಖರೆ ಮುಂದಾಗುವಂತ ಸುದ್ದಿ ಗುರುತಾಗ್ತಿತ್ತು, ಏನು ನಡೆದದ ಅನ್ನುವಂತದ್ದು ಗುರುತಾಗ್ತಿತ್ತು. ಹೌದಲ್ರಿಪ್ಪ. ಆ ಮಠಕ್ಕೆ ಯಾರು ಬಂದಾರ ಇವ ಇದಕ್ಕೆ ಬಂದಾನ ಅನ್ನುವಂತದ್ದು ಅವರಲ್ಲಿ ಅರಿವು ಇರ್ತಿತ್ತು. ಹೌದಲ್ರಿಪ್ಪ. ಹೌದು. ಆದ್ರೂ ಕೂಡ ಅಂತ ಸತ್ಯ ಶರಣ, ಅಂತ ಪವಾಡ ಪುರುಷ, ಅಂತ ಆತ್ಮಜ್ಞಾನಿ ದೇವರಿಗೆ ನಾವು ಕಳ್ಕೊಳ್ಳುವ ಈಗ ನಾವು ನೆನೆಸುವಂತ ಕಾಲ ಬಂದದ. ಬಂದತಲ್ರಿಪ್ಪ. ಲಕ್ಷದ ಮೇಲೆ 96,000 ಗಣಗಳು, 63 ಮಂದಿ ಪುರಾತನರು ಬಿಜ್ಜಳ ರಾಜ್ಯ ಎಲ್ಲರೂ ಅಲ್ಲಂ ಪ್ರಭುನ ಸಮ್ಮುಖದಾಗ ಬಸವಣ್ಣವರು ಧರ್ಮದ ಸಲುವಾಗಿ ಕ್ರಾಂತಿ ಮಾಡಿದ್ರು. ಅವರು ಇರುವರೆಗೆ ಅವ್ರ ಜೋಡಿ ವಿರುದ್ಧ ಮಾಡಿದ್ರು. ಕರೆ ಯಾವಾಗ ಅವರು ಕೂಡಲ ಸಂಗಮದಾಗ ಐಕ್ಯ ಆದ್ರು, ಹಳ್ಳಿಗೆ ಊರಿಗೆ ಮನೆಗೆ ಎಲ್ಲ ಫೋಟೋಗಳು ಮೆರ್ಯಾಕತ್ತವ್ರು. ಹೌದಲ್ರಿಪ್ಪ. ಹೌದು. ಅವ್ರ ಜೀವನ ಇರುವವರೆಗೆ ನಾವು ತಿಳ್ಕೊಂಡಿದ್ದೇವೆ ಅಂದ್ರೆ ಇದೆಲ್ಲ ಆಗ್ತಿತ್ತೇನು? ಆಗ್ತಿರ್ಕಿಲ್ರಿಪ್ಪ. ಆಗ್ತಿದ್ದಿಲ್ಲ. ಹೌದು. ಇಂಥ ಬಂಡಿಗನಿ ದೇವರು ಇರುವವರೆಗೆ ನಾವು ಧರ್ಮದ ಕಣ್ಣಿನಿಂದ ಅವ್ರನ್ನ ರಕ್ಷಣೆ ಮಾಡಿದ್ದೇವಂದ್ರ ಅವ್ರನ್ನ ರಕ್ಷಣೆ ಮಾಡವ ನಾವು ದೊಡ್ಡವ್ರಲ್ಲ. ಆದ್ರೂ ಕೂಡ ಹನಿ ಹನಿ ಕೂಡಿದರೆ ಹಳ್ಳ, ತನಿ ಕೂಡಿದರೆ ರಾಶಿ. 10 ಜನ ಅವ್ರ ಮೇಲೆ ಭಕ್ತರದಾರ ಅಂದ್ರ ಅದ್ರ ಹಿಂದೆ 20 ಜನ ವೈರಿಗಳಿರ್ತಾರ. ಆ ವೈರಿಗಳ ಮೇಲೆ ನಾವು ನಿಗಾ ಇಟ್ಟಿದ್ದೇವಪ್ಪ ಅಂತಂದ್ರ ಅಂತ ಪುಣ್ಯದ ದೇವರನ್ನ ನಾವು ಕಳ್ಕೊತಿದ್ದಿಲ್ಲ. ಹೌದಲ್ರಿಪ್ಪ. ಹೌದು. ಇದು ಒಂದೊಂದು ಯುಗದಾಗ ಅಲ್ಲ, ಕೃತಾಯುಗದಾಗ ಮೋಸ ಆಯ್ತು, ತ್ರೇತಾಯುಗದಾಗ ಮೋಸ ಆಯ್ತು, ದ್ವಾಪಾರ ಯುಗದಾಗ ಮೋಸ ಆಯ್ತು, ಕಲಿಯುಗದಾಗ ಸದ್ಯ ನಡೆದದ ಯಾವ್ದಾರ ಒಂದು ಮಣಿತಾನ ಚಂದ ನಡೆದದ ಅಂದ್ರ ಅದು ಆ ಮಣಿತಾನ ಯಾವಾಗ ನಾವು ಒಲಿಗುಂಡಿ ಅಡ್ಡ ಮಾಡ್ಲಿ ಅನ್ನುವಂತ ಕಾಲಮಾನ ನಡೆದದ. ನಡೆದತ್ತಲ್ರಿಪ್ಪ ಇಲ್ಲಿ. ಹೌದು. ನಿಮಗೊಂದು ಮಾತು ಹೇಳ್ತೀನಿ ಪುಣ್ಯಾತ್ಮರೇ, ಪಾಂಡುರಂಗನ ಪರಮ ಭಕ್ತರಲ್ಲಿ ಸಂತ ತುಕಾರಾಮ ಅಂತೇಳಿ ಮಾನ ಜ್ಞಾನಿಯಾಗಿ ಹೋದ. ಹೌದಲ್ರಿಪ್ಪ. ಹೌದು. ಯಾವಾಗ ಪಾಂಡುರಂಗನ ಮೇಲೆ ಅವನ ಚಿತ್ತ ಬಿತ್ತೋ, ಯಾವಾಗ ಭಾವ ಮೂಡಿತೋ, ವೈರಾಗ್ಯ ಬತ್ತೋ, ಮನೆಯನ್ನ ಬಿಟ್ಟ, ಮಡದಿಗೆ ಬಿಟ್ಟ, ಮಕ್ಕಳಿಗೆ ಬಿಟ್ಟ. ಹೌದು. ರಾತ್ರಿ ಹಗಲಿ ವಿಠಲ 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 ಅಂತಿದ್ದ. ಹೌದಲ್ರಿಪ್ಪ. ಹೌದು. ಕೈಯಾಗ ತಾಳ ಮೃದಂಗ ತಗೊಂಡಿ ವಿಠಲ್ ವಿಠಲ್ ಅನ್ನೋದು ನೋಡಿ ಊರಾನ ಜನ ಅಂದ್ರು, ಸಂಚಾನ ಹೊಲದಾಗ ದುಡದ ರಾತ್ರಿ ಬಂದು ಮಕ್ಕೋಬೇಕಂದ್ರ ಇವನ ಕಿವಿಗೆ ನಾದ ಬರೇ ವಿಠಲ್ ಅನ್ನೋ ನಾದ ಕಿವಿಗೆ ಬಿದ್ದದ, ಮೃದಂಗದ ನಾದ ಬಿದ್ದದ, ತಾಳಿನ ನಾದ ಬಿದ್ದದ. ನಿದ್ದೆ ಹತ್ತದಂಗ ಆಗ್ಯದ. ಇವನ್ ಯಾವಾಗ ಊರು ಬಿಡಿಸುನು ಅಂದ್ರ ಊರ್ ಮಂದಿ ಎಲ್ಲ ಕೂಡಿ ಅಂದಾರಲ್ರಿಪ್ಪ. ಅವಾಗ ತುಕಾರಾಮಗ ಊರು ಬಿಡಿಸಿದ್ರು. ತುಕಾರಾಮಗ ಊರು ಬಿಡಿಸಿ ಊರು ಬಿಟ್ಟು 3 ಮೈಲಿದ ಮ್ಯಾಲ ಗುಡ್ಡದ ವಾರ್ಯಾಗ ಒಂದ್ ಚಪ್ರ ಕಟ್ಕೊಂಡ. ಹೌದಲ್ರಿಪ್ಪ. ಇಲ್ಲಿ ಪಾಂಡುರಂಗ ಯಾರ್ದು ಚಿಂತಿಲ್ಲಪ್ಪ, ನನಗೆ ಎದ್ದು ಹೋಗಣ ಅವ್ರು ಯಾರು ಇಲ್ಲ, ನಿನ್ನ ಸೇವಾ ಮಾಡಾಕ ನನಗ ಅನುವಾಯ್ತು ತಿಳ್ಕೊಂಡ ಹರಕ ಚಪ್ರದಾಗ ಭಜನಾ ಮಾಡಾಕತ್ತ. ಹೌದಲ್ರಿಪ್ಪ. ಹೌದು. ರಾತ್ರಿ ಆಗಲಿ ತಾಳ ಮೃದಂಗ ತಗೊಂಡು ವಿಠಲ್ 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 ಅಂತಿದ್ದ. ಹೆಂಗ್ಯಾಂಗ ಕಾಲಮಾನ ಬದಲಾಗುತ್ತ ಬತ್ತು, ಜನಸಂಖ್ಯೆ ಹೆಚ್ಚಾಗುತ್ತಾ ಬತ್ತು, ಊರ್ ಗೌಡ್ರು ಹಳಬರು ಕೂಡಿ ಈ ತುಕಾರಾಮನ ಗುಡಿಸಲೇ ನಿತ್ತ ನೋಡು 3 ಮೈಲದ ಮೇಲೆ ಊರು ಬಿಟ್ಟ. ಅಲ್ಲೇ ಒಂದ ಸರ್ಕಾರಿ ಗೌಟನ
ಗೈರಾನಿ ಒಳಗ ಪ್ಲಾಟ್ ಅಂತೇಳಿ ತೆಗೆದು ಬಿಟ್ರು. ಹೌದಲ್ರಿಪ್ಪ ಹೌದು. ಅಲ್ಲಿ ಬಡವರಿಗೆ ಇಲ್ದವ್ರಿಗೆ ಒಂದೊಂದು ಗುಂಟೆ ಜಾಗ ಕೊಟ್ರು. ಈ ತುಕಾರಾಮನ ಒಂದು ಚಪ್ಪರದ ಎದುರಿಗೆ ಒಬ್ಬಕ್ಕಿ ವೇಷ ಹೆಣ್ಮಗಳ ಜಾಗ ಬತ್ತು. ಹೌದ್ ಜಾಗ ಬಂದಿರ್ಬೇಕ್ರಲ್ಲ. ಆ ಹೆಣ್ಮಗಳಿಗೆ ಗೌಡ್ರದು ಹಿಂದ ಒತ್ತಿತ್ತು. ಅವ್ರ ಮನೆ ಕಟ್ಟಿ ಕೊಟ್ರ ಆ ತಾಯಿಗೆ. ಹೌದಲ್ರಿಪ್ಪ. ಮನೆ ಕಟ್ಟಿ ಕೊಟ್ರು. ರಾತ್ರಿ 10 ಗಂಟೆದ ಮುಂದೆ ಗೌಡ ಹೋಗ್ತಿದ್ದ ಆ ಮನೆಗೆ. ಹೌದು. ಇವ್ ರಾತ್ರಿ ಹಗಲಿ ವಿಠಲ 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 ನಾವು ಇವ್ ಚಲೋ ಮಾಡವ್ರಿ ಹಂಗ ಭಜನಾ ಇವ. ಹಿಂಗ ಮನೆ ಚಾಲು ಆಗಿತ್ತು. ಇನ್ನ ಮನೆ ಕಟ್ಟೋಡು ಚಾಲು ಇತ್ತು ಹೆಣ್ಮಗಳದು. ಈಚೆ ಕಡೆ ಚಪ್ರ ಇತ್ತು. ಚಪ್ರದಾಗ ವಾಸ ಮಾಡ್ತಿದ್ರು. ವಿಠಲ್ ವಿಠಲ್ ಅನ್ನೋದು ನೋಡಿ ಹೆಣ್ಮಗಳಂತಾಳ, ಈ ತುಕ್ಯಾನ ಕಾಲಾಗ ನನಗ ಸಾಕಾಗೈತ್ರಿ, ನನಗ್ ಬಾಳ ಸಾಕಾಗೈತಿ, ನಿದ್ದೆ ಹತ್ತು ಬಿಡುವಾತ. ಊರಂದ ಬಿಡಿಸಿ ಇಲ್ಲಿ ತಂದ ನನಗ್ ಜಾಗ ಕೊಟ್ರಿ. ರಾತ್ರಿ ಆಗಲಿ ವಿಠಲ್ ವಿಠಲ್ ತನ ನನ್ನ ಕಿವಿಗೆ ಇದೇ ನಾದ್ ಹಿಡ್ದದ, ನಿದ್ದಿನೇ ಹತ್ತದಂಗ ಆಗ್ಯದ. ಒಟ್ಟ ನಿದ್ದೆ ಹತ್ತು ವಾತಾಗೈತಿ. ಊರ್ ಗೌಡ್ ಕರೆದ ತಾಕೆತ್ತ ಮಾಡಿದ, ಏ ತುಕ್ಯ ನಾಳೆಯಿಂದ ಹೊತ್ತ ಮುನಿಗೆ ತಂದ್ರ ನಿನ್ನ ಭಜನಾ ಬಂದ ಮಗನ. ಬಂದ ಏನ್ ಆಗ್ಲಿ ಏನ್ ಮಾಡ್ತಿ ಅಟ್ಟ ಮಾಡ್ತಿ. ಹೊತ್ತ ಏರಿದ್ರ ಹೊತ್ತ ಮುನತಕ್ಕ ಅಟ್ಟೆ ಮಾಡ್ಬೇಕು. ಹೊತ್ತ ಮುನಿಗೆ ನಿನ್ನ ನಾಟಕ ಬಂದಂದ. ಆಯ್ತ್ರಿ ಗೌಡ್ರ ಅಂದ. ಆದ್ರೂ ಪಾಂಡುರಂಗನ ಧ್ಯಾನದೊಳಗ ಇವ್ ಮೈ ಮರ್ತು ಬಿಡ್ತಿದ್ದ. ಇವ್ ಹಂಗೆ ಚಾಲು ಮಾಡಿಬಿಡವ. ಹಂಗ ಭಜನಾ ಚಲೋ ಇರ್ದ ಒಂದು. ಅವಾಗ ಹೆಣ್ಣು ಮಗಳ ಹೋಗಿ ಗೌಡ್ರಿಗೆ ಹೇಳುವ, ಗೌಡ್ರ ಸಾಕಾಗೈತಿ ನನಗ, ಆ ಮಗನ ಗುಡಿಸಲಕ್ ಬೆಂಕಿ ಹಚ್ಚಿಬಿಡಂದ ಗೌಡ. ನಿನಗಲ್ಲ ಇವನ್ ದೊಡ್ಡ ಗಾದ್ಯ ಒಂದು. ಅವಾಗ ಗೌಡನ ಮಾತು ಕೇಳಿ ವೇಷ ಹೆಣ್ಮಗಳು ಬಂದು ಗುಡಿಸಲದೊಳಗೆ ಇವ ಭಜನಾ ಮಾಡ್ತಿದ್ದ. ರಾತ್ರಿ 10-11 ಗಂಟೆ ಆಗಿತ್ತು. ಹೌದಲ್ರಿಪ್ಪ. ಕಡ್ಡಿ ತಗೊಂಡು ಬಂದು ಕೊರೆದು ಗುಡಿಸಲಕ್ಕೆ ಬೆಂಕಿ ಹಚ್ಚಿಬಿಟ್ಲು. ಬೆಂಕಿ ಬೆಳಕವನ್ನ ನೋಡಿ ಗುಡಿಸಲದಾಗಿನ ತಾಳ ತಂಬೂರಿ ತಗೊಂಡ ತುಕಾರಾಮ ಬಂದ ರೋಡ್ ಮ್ಯಾಗ ನಿತ್ತ, ಏ ಭಗವಂತ ಪಾಂಡುರಂಗ ದಿನನಿತ್ಯದಲ್ಲಿ ಹಚ್ಚಾಕ ಬೆಳಕಿರ್ತಿದ್ದಿಲ್ಲ, ಭಜನಾ ಮಾಡಾಕ ನನಗ ಸಾಸ್ತಿದ್ದಿಲ್ಲ, ಸಾಗಸ್ತಿರ್ಕಿಲ್ಲ. ಇವತ್ ಎಂತ ಬೆಳಕು ಕೊಟ್ಟೆವ ನನ್ನ ಅಪ್ಪ ಅಂತ. ಆ ಗುಡಿಸಲಕ್ಕೇನು ಬೆಂಕಿ ಹತ್ತಿತ್ತ, ಅದೇ ಬೆಳಕಿನೊಳಗೆ ರೋಡ್ ಮ್ಯಾಗ ನಿತ್ತ ಪಾಂಡುರಂಗನ ಧ್ಯಾನ ಮಾಡಾಕತ್ತ. ಹೌದು, ಮಾತು ಭಜನಾ ಚಾಲು ಮಾಡ್ಯಾನ. ಹೆಂಗ ವಿಠಲ 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 ಹತ್ತಿದ್ದು, ಇಲ್ಲಿ ಕಿಡಿ ಹಾರಾಕತ್ತಿದ್ದು ತುಕಾರಾಮನ ಗುಡಿಸಲ್ದು. ಕಿಡಿ ಹಾರಿ ಹಾರಿ 2 ಕಿಡಿ ಹೋಗಿ ಹೆಣ್ಮಗಳ ಗುಡಿಸಲ ಮ್ಯಾಗ ಬಿದ್ದು ಬಿಟ್ಟು ಅಲ್ಲೂ ಬೆಂಕಿ ಹತ್ತಿ ಉರಿಯಾಕತ್ತು. ಅಲ್ಲೂ ಹತ್ತಪ್ಪ. ಹೌದು, ಅಲ್ಲೂ ಬೆಂಕಿ ಹತ್ತಿ ಉರಿಯಾಕತ್ತು. ಹೆಣ್ಮಗಳು ಹೋಗಿ ಗೌಡ ಹೇಳಿದ್ಲು, ತುಕ್ಯ ನನ್ನ ಮನೆಯನ್ನು ಸುಟ್ಟಾನ, ನನ್ನ ಮನೆಗೆ ಬೆಂಕಿನ ಹಚ್ಚಾರ ಕೊಡ್ಲಕ್ಕ. ಅವಾಗ ಗೌಡ್ರು ಬಂದ, ಏ ತುಕ್ಯ ಯಾಕೆ ಇಂತಾದ ಮಾಡಿದ್ಯೋ ಅಂತ ಕೇಳಿದ್ರು. ಗೌಡ್ರ, ನಾ ತಪ್ಪ ಮಾಡಿಲ್ಲ, ನನ್ನ ಪಾಂಡುರಂಗನ ಸಾಕ್ಷಿಯಾಗಿಯೋ ನಾ ಹರಿಭಕ್ತದೀನಿ, ನಮ್ಮಪ್ಪ ಅಂತಾದ ಮಾಡಾಕ ನನಗ ಕಲಿಸಿಲ್ಲ, ನಾ ಅಂತಾದ ಮಾಡಿಲ್ಲ. ಹೌದು, ನನ್ನ ಗುಡಿಸಲಕ್ಕೆ ಬೆಂಕಿ ಹಚ್ಚಿದ್ರು ನಾ ಕಣ್ ತೆಗೆದು ನೋಡಿಲ್ಲ, ಪಾಂಡುರಂಗನ ಧ್ಯಾನದೊಳಗ ನಾ ಮೈ ಮರ್ತೀನಿ ಅಂದ. ಹೌದು, ಎಲ್ಲ ಮಗನ ನಿನ್ನ ಗುಡಿಸಲ ಏನು ನೀ ಸುಟ್ಟುಕೊಂಡು ಸಾಯ್ವಾಲ್ಯಾಕ, ಆ ಹೆಣ್ಮಗಳ ಗುಡಿಸಲಕ್ಕ ನೀ ಉರಿ ಹಚ್ಚಿದೆ ಅಂದ್ರೆ ನಿನಗೆ ಬಿಡಲ್ಲ ಅಂತಂದ್ರು. ಹೌದು, ಅವಾಗ ಗೌಡಗ ವೇಷ ಹೆಣ್ಮಗಳಿಗೆ ತುಕಾರಾಮ್ ಹೇಳ್ತಾನ, ಗೌಡ್ರ ಸರ್ವತ್ತ ನಂದು ತಪ್ಪಿಲ್ಲ, ನಂದೇನು ತಪ್ಪಿಲ್ಲ. ನೀವು ಇಟ್ಕೊಂಡಿರತಕ್ಕಂತ ಹೆಣ್ಮಗಳು ಬಂದ ನನ್ನ ಗುಡಿಸಲಕ್ಕೆ ಬೆಂಕಿ ಹಚ್ಚಾಳ, ನನ್ನ ಇಟ್ಕೊಂಡ ಮಾಲಕ್ ಬಂದ ನಿಮ್ಮ ಗುಡಿಸಲಕ್ಕೆ ಬೆಂಕಿ ಹಚ್ಚಾನ, ನಂದೇನು ತಪ್ಪಿಲ್ಲ. ನಾವು ಇನ್ನೊಬ್ಬರ ಮನೆಗೆ ಬೆಂಕಿ ಹಚ್ಚಬೇಕು, ಒಬ್ಬರ ಮನೆ ಒಡಿಸ್ಬೇಕು, ಒಬ್ಬರ ಸಂಸಾರ ಹಾಳು ಮಾಡ್ಬೇಕು ಅನ್ನುವಂತ ಭಾವನಾ ನಮ್ಮಲ್ಲಿ ಬತ್ತಂದ್ರ ನಮ್ಮ ಹರಿವಿ ಭಗವಂತ ಹೊಡಿತಾನ, ಹಂಚಾಗಿ ಬಿಡ್ತೈತಿ, ಹಂಚ ಹಾಕತ್ತೆ ಅನ್ನುವಂತ ಮಾತನ್ನ ಹೇಳಿ, ನಿಮ್ಮಲ್ಲಿ ಕೋಡಿ ಬುದ್ಧಿ ಬರಬಾರದು, ಕೆಟ್ಟ ಗುಣ ಇರಬಾರದು, ಮಗಲಾಗ ಒಂದು ಮನಿತಾನ ಚಂದ ನಡೆದೈತಿ ಅಂದ್ರೆ ಸಂತೋಷ ಪಡ್ರಿ. ನಾವು ಸಂತೋಷ ನೀ ಅಟ್ ಮುಚ್ಚು, ಸಮಾಧಾನ ಇಟ್ಕೊ, ಮುಚ್ಚು. ನಿನಗ ಭೂಷಣ ಆಗಂಗಿಲ್ಲ ಅದ. ಅಲ್ಲ, ಹುಡುಗರು ಕುಣಿತಾವತ್ ಮುದುಕರು ಕುಣಿಯಾಕ ಹೋದ್ರೆ ಚಂದ ಆಗೋದಿಲ್ಲ, ಚಂದ ಆಗಲ್ ತಗೋನಿ. ಯಾಕಂತ ಕೇಳಿದ್ರ, ಯಾಕ್ರಿಪ್ಪ, ಮಗಲಾನ ಮನಿತಾನ್ ಚಂದ ಹೋಗೋದು ನೋಡಿ ನೀವು ಖುಷಿ ಪಟ್ರಿ ಅಂದ್ರ ಅವ್ರಿಗೆ ಸಂತೋಷ ಆಗ್ತದ. ನಿಮಗೊಂದು ಕರೆದ ಒಂದು ಚೆರೆಗೆ ನೀರು ಕೊಟ್ರಂದ್ರ ಒಂದ್ ಹೊತ್ತು ಊಟ ಹಾಕಿದ್ರಂದ್ರ ನಿಮಗ ಉಪಕಾರ ತೀರ್ದಂಗ ಆಗ್ತದ. ಹೌದಲ್ರಿಪ್ಪ, ಹೌದು. ಕರೆ ಇನ್ನೊಬ್ಬರಿಗೆ ನೋಡಿ ನೀವು ಉರ್ಕೊಂಡ್ರಿಪ್ಪ ಅಂತಂದ್ರ ಜೀವನದುದ್ದಕ್ಕೂ ನೀವು ಉರ್ಕೊಂಡ ಸಾಯೋದಾಗ್ತದ. ಹಂಗ ಆಗಬಾರದು ಅನ್ನುವಂತ ಮಾತನ್ನ ಹೇಳಿ ಇವತ್ತಿನ ದಿವಸ ಪುಣ್ಯಾತ್ಮರೇ, ನಾವು ಯಾರು, ನಾವು ಎಲ್ಲಿಂದ ಬಂದೀವಿ, ಇಲ್ಲೇನ್ ಮಾಡ್ಬೇಕಾಗ್ಯದ, ಈಗ ನಾವು ಬರೋ ಮುಂದೆ ಏನೇನು ತಂದಿಲ್ಲ, ಏನ್ ತಂದಿಲ್ರಿಪ್ಪ, ಹೋಗು ಮುಂದೆ ನಾವ್ ಏನು ಒಯ್ಯಂಗಿಲ್ಲ. ಹೌದು, ಇದು ಇರತಕ್ಕನ ಹೆಂಡ್ರು, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಹೊಲ ಮನಿ, ರೊಕ್ಕ ರೂಪಾಯಿ, ಇವೆಲ್ಲ ಇದು ನಮ್ಮದ ಅನ್ನುವಂತದ್ದು ನಮಗ ಭ್ರಮೆ ಬಡದದ.
ಇದು ಹೆಂಗ ಆಗ್ಯದ ಅಂತ ಕೇಳಿದ್ರೆ ಉಗಾದಿ ಸುತ್ತ ಹಾ ಜ್ವಾಳದ ರಾಶಿ, ಗೋಧಿ ರಾಶಿ, ಕಡ್ಲಿ ರಾಶಿ ಆಯ್ತು. ಆಯ್ತಲ್ರಿಪ್ಪ. ಹೊಲದಾಗಿಂದ ರೈತ ಏನ್ ಮಾಡಿದ, ಬಂಡಿ ತುಂಬಾ ಹಾ ರಾಶಿ ತುಂಬಿಕೊಂಡ. ಇನ್ನ ಮುಗ್ದಿಲ್ ತಡಿ, ರಾತ್ರಿ 10 ಕುಡ್ದ 4 ಆಗ್ಬೇಕಲ್ಲ, ಅವಾಗ ಹೇಳಾಮದನ ಇದನ್ನ. ಈಗ 1 ಆಗೈತಿ ಅದ. ನಿನಗೇನಪ್ಪ ಮುದುಕಿ ನೆನಪ ಆತನ? ಈಗ ಬೆಂಗಳೂರು 1 ಆಗೈತಿ, ಇಂತಾವ್ 3 ಆಗ್ಬೇಕಲ್ಲ ಇನ್ನ. ಹೌದು. ಹಾ ವಿಷಯ ಗೋಪಾಲ ಏನ್ರಿಪ್ಪ? ಎಲ್ಲಿಗೆ ಬತ್ತು? ಎಲ್ಲಿ ಬತ್ತು? ಹಾ ಹಾ ಅವನು ಬೆನ್ನ ನೀವು ಹತ್ತಿರ ಅಂದ್ರ ಹಾ ಹಾ ಜೋಳ ಸೋಕಿರಿ ಹಿಂಗಾಗ್ತೈತಿ. ರಾಶಿ ತುಂಬಿಕೊಂಡು ರೈತ ಬರ್ತಿದ್ದ, ಲಕ್ಷ ಇರ್ಲಿ. ಹೌದು. ರೈತ ಬರ್ತಿದ್ದ ಮನೆ ಕಡೆ, ಊರ್ ಕಡೆ ರಾಶಿ ತುಂಬಿಕೊಂಡು ಬರುವಾಗ ನಾಯಿ ನಾವೊಂದು ಆ ಬಂಡಿ ಬಡ್ಡ್ಯಾಗ ನಾಯಿ ಹೊಂಟದ. ಹೌದು ಹೌದು, ನಾಳೆ ಹೊಂಟದ್ರಿ ಪಾಪ. ನಾಯಿ ಹೊಂಟದ, ಬ್ಯಾಸಿಗೆ ಬಿಸಿಲ, ಬಾರ ಸುಮಾರು ಉಗಾದಿ ಸುತ್ತ. ಹೌದು. ಬಂಡಿ ನೆಳಗಿ ಒಂದು ಗೇನುದ್ದ ನಾಲಿಗೆ ತಕೊಂಡು ಓಡ್ತಿತ್ತು, ಬಾಯಾನ್ ನರಿ ಬೀಳ್ತಿತ್ತು. ಬೀಳ್ತಲ್ರಿಪ್ಪ ನಾಯಿದ. ನಾಯತ್ತು 10 ಚೀಲ ರಾಶಿ, 2 ಎತ್ತ, ಒಬ್ಬ ಮಾಲಕ, ಈ ಬಂಡಿ ಎಲ್ಲ ನಾನೇ ಹೊತ್ಕೊಂಡು ಹೊಂಟಿನಿ ಎತ್ತದ ನಾಯಿ. ಬಡ್ಡೆ ಹೋಗು ನಾಯಿರಿ, ಎಲ್ಲ ನಾನೇ ಹೊತ್ಕೊಂಡು ಹೊಂಟಿನಿ, ಇದು ನನ್ನಿಂದ ನಡೆದೈತಿ ಅತ್ತ ನಾಯತ್ತು. ಹೌದು. ಅವಾಗ 4 ಹೆಜ್ಜೆ ಹೋಗ್ಬಿಡ್ದ ಮನುಷ್ಯನಿಗೆ ಗರ್ವ ಬರೋದು ಸ್ವಾಭಾವಿಕ. ಗರು ಬರತ್ರಿಪ್ಪ, ಸ್ವಾಭಾವಿಕ. ನಮಗೂ ಬರ್ತದ, ನಿಮಗೂ ಬರ್ತದ, ಎಲ್ಲರಿಗೂ ಬರ್ತದ. ಹೌದು. ನಾಯಿ ತಿಳ್ಕೊತ್ತು, ನಾನ್ ನಿತ್ರ ಈ ಬಂಡಿ ಇಲ್ಲೇ ನಿಲ್ತೈತಿ ಅತ್ತು. ನಿಲ್ಬೇಕತ್ತು. ನಾಯಿ ಸುಮ್ಮನೆ ನಿಂತು ಬಿಡ್ತು, ಬಂಡಿ ಮುಂದೆ ಹೋಯ್ತು. ಬಿಸಿಲ ಹತ್ತಿದಕ್ಕ ಇದು ಎಲ್ಲ ನನ್ನಿಂದ ನಡೆದಿಲ್ಲ, ಇದನ್ನ ನಡ್ಸಾವ ಒಬ್ಬ ಬ್ಯಾರೆ ಅದ ಅನ್ಲ ಅಂತೇಳಿ ಯಾರೇ ನೋಡ್ಯಾರತ್ತ ಮತ್ತೆ ಹೋಗಿ ಬಂಡಿ ಬಡ್ಡ್ಯಾಗ ಡೋಗಿತ್ತ ನಾಯಿ. ಹಂಗ ನೀ ಮಾಡಿದ್ ಏನೇನು ಇಲ್ಲಪ್ಪ, ಅದೆಲ್ಲ ತನ್ನಂಗ ತಾನ ಆಗ್ತೈತಿ. ಹೌದು. ಕಾಲಕ್ಕೆ ಏನೇನ್ ಆಗ್ಬೇಕ ಅದೆಲ್ಲ ಭಗವಂತ ಮಾಡವದಾನ. ಹೌದು. ಒಂದು ಕಲ್ಲಿನ ಒಳಗ ನಡು ಕಪ್ಪದ, ಅಲ್ಲಿ ನೀರ ಅದಕ್ಕ ಆಗುವಟ್ಟು ಭಗವಂತ ಇಟ್ಟಾನ. ಕಲ್ಲು ಒಂದು ಸುತ್ತಿಗೆ ತಗೊಂಡು ಹೊಡೆದ್ರ 2 ಭಾಗ ಆದಾಗ ಅಲ್ಲಿ ನೀರು ಇರ್ತದ, ಒಂದು ನೀರಾಗಿನ ಕಪ್ಪಿ ಇರ್ತದ. ಅದಕ್ಕೆ ಯಾರ ಅನ್ನ ಹಾಕ್ಯಾರ? ಹೌದು ಹೌದು, ಭಗವಂತ ಯಾರು ಹಾಕಿಲ್ಲ, ಯಾರ್ಯಾರು ಹಾಕಿಲ್ಲ. ಇದು ನನ್ನಿಂದ ನಡೆದೈತಿ, ನಾನೇ ಗಳಿಸಿನ ಅನ್ನುವಂತದ, ನಮ್ಮಲ್ಲಿ ನಾ ಅನ್ನುವಂತದೇನ್ ನಾನತ್ವ ಅದಲ್ಲ. ಹೌದು. ನಿನ್ನಿಂದ ಏನೇನು ಆಗಿಲ್ಲಪ್ಪ, ಆಗಿಲ್ರಿಪ್ಪ. ಆ ನಾಯಿ ಹಂಗ ನಾವು ಹೋಗಿ ಡೊಗ್ಗಿವಿ. ಡೊಗ್ಗಿವ್ರಿ ಬಡ್ಡ್ಯಾಗ. ಖರೆ ಅದು ಬಂಡಿ ಜಗ್ಗು, ಅವು ಭಗವಂತ ಬೇರೆ ಅದಾನು. ಹೌದು. ಹಂಗ ನಿಮ್ಮ ಜನ್ಮ ಆಗಬಾರ್ದು. ಇವತ್ತಿನ ದಿವಸ ಮಾತಾಡ್ಕೋತ ಸನ್ಮಾನಕ್ಕಿಂತ ಮೊದಲು ಒಂದು ವಿಷಯ ತಂದಿಟ್ಟಿನಿ. ಎಲ್ಲಿಟ್ಟಿನಿ? ಮತ್ ಇದೆಲ್ಲ ನಿನಗ್ ಗುರ್ತಿದ್ದೀರಿ, ನಿನಗತಿ ಹಿಂಗ್ಯಾಕಿತ್ತು? ಶರಣ ಸಂಪ್ರದಾಯ. ದ್ವಾಪಾರ ಯುಗದಾಗ ಪಂಚ ಪಾಂಡವರು, ಕೌರವರು ಕುರುಕ್ಷೇತ್ರ ಯುದ್ಧ ಭೂಮಿ ಒಳಗ ಯುದ್ಧ ನಡೀತು. ಕೌರವ್ರ ಸೈನ್ಯ ದಿನ ಸಾಯಕತ್ತು. 11 ಅಕ್ಷಯಣಿ ಸೈನ್ಯ ಕೌರವ್ರದು, 7 ಅಕ್ಷಯಣಿ ಪಾಂಡವರದು. ಹೌದು. 18 ಅಕ್ಷಯಣಿ ಸೈನ್ಯದೊಳಗ 11 ಅಕ್ಷಯಣಿ ಕೌರವರದು, 7 ಅಕ್ಷಯಣಿ ಪಾಂಡವರದು. ದಿನನಿತ್ಯದಲ್ಲಿ ಕೌರವ್ರ ಸೈನ್ಯ ಕಮ್ಮಿ ಹಾಕೋತ್ ಹೊಂಟಿತು. ಹೌದಲ್ರಿಪ್ಪ, ಹೌದು. ಕೌರವ್ರ ಅಧಿಪತಿ ಯಾರಿದ್ರು? ದುರ್ಯೋಧನ ಇದ್ದ. ತಾಪ ತಮಗ 10 ಮನಿಗೆ ಏನಾಯ್ತು ಅಂದ, ನಮ್ಮವ್ರ ಬಾಳ ಮಂದಿ ಸತ್ರಿ, ಪಾಂಡವ್ರು ಒಬ್ರು ಸತ್ತಿಲ್ಲ. ನಾವು ಒಬ್ರು ಸಾಯವಾರ್ರಿ ಪಾಂಡವ್ರ. ಯಾಕ? ಅವಾಗ ದುರ್ಯೋಧನ ಅಂದ, ಅಂತ ಸೂರ್ಯರಿ ಯಾರು ನಮ್ಮ ಒಳಗ ಅದಿರಿಲ್ಲೋ, ಅಂತವ್ರ ಯಾರು ಅದಿರಿಲ್ಲ. ದಿನ ಹೊಂಟ್ರ ನನ್ನ ಕಡೆ ಅವ್ರ ಸತ್ತಾರತ್ ಬರ್ತೀರಿ, ಪಾಂಡವ್ರ ಕಡೆ ಒಬ್ಬರ ಸತ್ತಾರತ್ ನನ್ನ ಕಿವಿಗೆ ಹೇಳ್ರು, ನನಗ ಆನಂದ ಆಗ್ತದ, ಹಾಲು ಕುಡಿದು ಮಕ್ಕೋತೀನಿ ಅಂದ. ಹೌದೌದು, ತಾಪಾಗೈತ್ರಿ ಪಾಪ. ಈ ಮಾತು ಕೇಳಿ ಭೀಷ್ಮಾಚಾರ್ಯ ಅಂದ, ಏನಂತಾನ್ರಿ? ನಾಳೆ 10 ಮುನು ಕುಡ್ದ ಪಾಂಡವ್ರ ವಂಶ ನಿರ್ವಂಶ ಮಾಡ್ತೀನಿ ಅಂದ. ಮಹೇಶಂದು ಮುಂದೆ 2 ಹಲ್ಲ ಅದಾವಂದ. ನೀ ಹಲ್ಲು ಮುಚ್ಕೊಂಡ್ ಕುಡ್ರ ತಿಳಿ, ನಿನಗೆ ನೀ ಕೇಳವಾಲಿಪ್ಪ. ಇಲ್ಲ, ಅದು ಬೇಕದ. ಅವಾಗ ದ್ರೋಣಾಚಾರ್ಯ, ಕೃಪಾಚಾರ್ಯ, ಕೌರವರ ಸಮ್ಮುಖದೊಳಗ ಭೀಷ್ಮಾಚಾರ್ಯ ಆಜ್ಞೆ ಮಾಡಿದ, ನಾಳೆ 10 ಮುನಗ ಗುಡದಾಗ ಪಾಂಡವ್ರ ವಂಶ ನಿರ್ವಂಶ ಮಾಡ್ತೀನಿ ಅಂದ. ಹೌದು. ಅವಾಗ ದುರ್ಯೋಧನಂದ, ಮಾತು ತೆಪ್ರ ಹೆಂಗ? ನಾವು ಹೌದು, ಬರಬರ ಐತೆ ಅಂದ. ಮಾತು ತೆಪ್ರ ಹೆಂಗ ಆಗಬೇಕಲ್ಲ. ಅವಾಗ ದುರ್ಯೋಧನ ಮಾತಿಗೆ ಭೀಷ್ಮಾಚಾರ್ಯ ಹೇಳ್ತಾನ, ಏನ್ ಹೇಳ್ತಾನ್ರಿಪ್ಪ? ನಾಳೆ 10 ಮುನು ಕುಡ್ದ ಪಾಂಡವ್ರ ವಂಶ ನಿರ್ವಂಶ ಆಗ್ಲಿಲ್ಲ ಅಂದ್ರೆ ಈ ಭೂಮಿ ಮೇಲೆ ನಾ ಇರಂಗಿಲ್ಲ. ನಾವು
ಯಾವಾಗೂ ಭೀಷ್ಮಾಚಾರಿ ಪ್ರತಿಜ್ಞೆ ಮಾಡಿದಪ್ಪ ಅಂತಂದ್ರ ಪ್ರಾಣ ಹೋದ್ರು ಹಿಂದೆ ತಿರ್ಗಾವಲ್ಲ. ತಿರ್ಗಮಲ್ರಿಪ್ಪ ಅಟ್ ಕೆಟ್ಟ ಇದ್ದಾವ. ಈ ಮಾತು ಕೃಷ್ಣ ಪರಮಾತ್ಮ ಗುರ್ತಾಯ್ತು ನೋಡಿ ಹರಿಗೆ. ಹಾ ಗುರ್ತಾಗೋದರ್ಲೆ ಮತ್ತ ಭೀಷ್ಮಾಚಾರಿ ಯಾವಾಗ ಪ್ರತಿಜ್ಞೆ ಮಾಡ್ಯಾನಂದ್ರ ಪಾಂಡವರಿಗೆ ಕೊತ್ತು ಬತ್ತು ನಾವು. ಹೌದ್ ಕರೆ ಅದ ಮಾತ. ಪಾಂಡವರ ಒಡನಾಟದಾಗ ಪಾಂಡವರ ಬೆನ್ನಿಗೆ ನಾ ಬೆನ್ನೆಲುವಾಗಿ ನಿತ್ತೇನೆ, ಪಾಂಡವರಿಗೆ ಮರಣ ಒದಗೋದು ಖಂಡಿತ. ಭೀಷ್ಮಾಚಾರಿ ಪ್ರತಿಜ್ಞೆ ಮಾಡ್ಯಾನಂದ್ರ ಇನ್ನೇನ್ ಮಾಡೋದು ಅಂತ ಕೃಷ್ಣ ಪರಮಾತ್ಮ ಗರ್ವುಂಟಾಯ್ತು. ಹೊತ್ತು ಮನೆಗೆ ಬಂದು ಹೇಳ್ತಾನ ದ್ರೌಪದಿಗೆ, ತಾಯಿ ತಂಗಿ ದ್ರೌಪದಿ, ನಿನ್ನ ಮಾಂಗಲ್ಯಕ್ಕೆ ಕೊತ್ತ ಬತ್ತ ಮಗಳೇ, ನಿನ್ನ ಗುಲದಾಳಿ ಹರಿತದ ನಾಳೆ ಅಂದ. ಅವಾಗ ದ್ರೌಪದಿ ನಕ್ಕೋತ್ ಹೇಳ್ತಾಳ, ಅಣ್ಣ ನನ್ನ ಗುಲದಾಳಿ ಹರಿತದ, ನನ್ನ ಪತಿವರ್ತಾಕ ಕುತ್ತ ಬಂದದ ಅಂತ ಹೇಳಕತ್ತಿದಿಲ್ಲ, ಇದು ನಿನ್ನ ಬಾಯಿಲೆ ಬರೋ ಮಾತೇನು ನಾ ನಂಬಂಗಿಲ್ಲ ನಗಾಕತ್ಲು. ಹೌದಲ್ರಿಪ್ಪ ಹೌದು. ಯಾಕ ಕೃಷ್ಣ ಅಣ್ಣನ ಮೇಲೆ ವಿಶ್ವಾಸ ಇತ್ತು ತಂಗಿ ದ್ರೌಪದಿಗೆ. ಹೌದರಿಪ್ಪ ಹೌದು. ನಮ್ಮ ಅಣ್ಣಿರುವರಿಗೆ ನನ್ನ ಮಾಂಗಲ್ಯಕ್ಕೆ ಧಕ್ಕೆ ಬರುವುದಿಲ್ಲ, ನನ್ನ ಮುತ್ತೋತ್ತಾನ ಹೋಗುದಿಲ್ಲ, ಪಾಂಡವರಿಗೆ ಸೋಲಾಗುದಿಲ್ಲ ಅನ್ನುವಂತ ವಿಶ್ವಾಸ ಇತ್ತು ದ್ರೌಪದಿಗೆ. ವಿಶ್ವಾಸ ಇತ್ತಲ್ರಿಪ್ಪ. ಅಣ್ಣ ನಿನ್ನ ಬಾಯಿಲೆ ಈ ಮಾತು ಬರಬಾರ್ದಪ್ಪ, ನೀ ಇರುವರೆಗೆ ನಮ್ಮ ಉಸಿರಕ್ಕೆ ಏನೇನ್ ಆಗುದಿಲ್ಲ ಅಂದಾಗ, ಇಲ್ಲ ತಂಗಿ ಈ ಮಾತು ಸತ್ಯದ, ಭೀಷ್ಮಾಚಾರಿ ಪ್ರತಿಜ್ಞೆ ಮಾಡ್ಯಾನ, ನಾಳೆ ಹೊತ್ತು ಮುನುಗುಡ್ದ ಪಾಂಡವರು ವಂಶ ನಿರ್ವಂಶ ಮಾಡ್ತೀನಂತ ವಚನ ಕೊಟ್ಟಾನ ದುರ್ಯೋಧನಗ. ಅವಾಗ ಅಣ್ಣ ಹೆಂಗ ಮಾಡುದು ಅಂದ್ಲು. ಹೌದು, ಕಾಯವನು ನೀನೇ ಅದಿ, ಕೊಲ್ಲವನು ನೀನ ಅದಿ, ಉಳ್ಸಾವನು ನೀನ ಅದಿ, ಅಳ್ಸಾವನು ನೀನ ಅದಿ, ನೀನೇ ಇರುವಾಗ ನಿನ್ನ ಕೈಯಾಗಿನ ಗೊಂಬೆಗಳು ನಾವೇನು ಮಾಡವ್ರಂದು ಆಕಿ ದ್ರೌಪದಿ. ಹೌದಲ್ರಿಪ್ಪ ಹೌದು. ತಂಗಿ ಇದಕ್ ಒಂದೇ ದಾರಿ ಅದ ಅಂದ. ಏನ್ ಹೇಳಣ್ಣ ಅಂದ್ಲು. ಹೌದು. ಹತ್ತು ನನ್ನ ಬೆನ್ನು ಹೋಗುನು ಅಂದ. ಹೌದು. ಭೀಷ್ಮಾಚಾರಿ ಹೊತ್ತ ಮುನಿಗೆ ಯೋಗದೊಳಗ ಕುತ್ತು ಬಿಟ್ಟಿದ್ದ, ತಪಶ್ಚರ್ಯ ಮಾಡ್ತಿದ್ದ. ಅವಾಗ ಕೃಷ್ಣಂದ ಆ ತಂಗಿ ನಡಿ ಹೋಗುನು ಅಂದ. ನಡಿ ಅಣ್ಣ ಅಂದ್ಲು. ಮುಂದೆ ದ್ರೌಪದಿ ಹಿಂದಿಂದ ಕೃಷ್ಣ ಬೆನ್ನ ಹತ್ತಿದ. ಬೆನ್ನ ಹತ್ತಿದಲ್ರಿಪ್ಪ. ಇನ್ನೊಂದು ಸ್ವಲ್ಪ ದೂರ ಭೀಷ್ಮಾಚಾರಿ ಆಶ್ರಮ ಇತ್ತು. ದ್ರೌಪದಿ ಕರೆದ, ತಂಗಿ ಇಲ್ಲೇ ನಿಲ್ಲು ನಿಲ್ಲಂದ. ಯಾಕಣ್ಣ ಅಂದ್ಲು. ಹೌದು. ಕಾಲಾಗ ಏನ ಅಂದ, ಚಪ್ಪಲ ಅಂದ್ಲು ತಂಗಿ. ಕಳಿಯವನಂದ. ಯಾಕಣ್ಣ ಅಂದ್ಲು. ಹೌದು. ಚಪ್ಪಲ್ಗಾಲಿ ನೀವ್ ಹಾದಿ ಅಂದ್ರ ಕಾಲು ಸಪ್ಪಳ ಹಿಡಿತಾನ. ಯಾರು? ಭೀಷ್ಮಾಚಾರಿ. ಹೌದು. ಗೊತ್ತಾಗ್ತದ. ಕೇಳುವಂಗ ಮಾತಾಡು. ಚೀರ್ ಬೇಡ, ಕೇಳುವಂಗ ಮಾತಾಡ. ಹೌದ್ ಹೌದೌದು. ಬಾಸುಮತಿ ಹಾಕಿದಾವ ಒಡವಾಡದ ಬೆಳೆ. ಹೌದು ಹಂಗಾಡ್ರಿ ಅತ್ತ. ಹುಳನುಚ್ಚ ಕಲಿಸಿದಂಗ ಮಾಡ್ಬೇಡ. ಕೃಷ್ಣ ಪರಮಾತ್ಮ ಹೇಳ್ದ, ತಂಗಿ ಚಪ್ಪಲ್ ಹಾಕೊಂಡು ಹಾದಿ ಅಂದ್ರ ಚಪ್ಪಲ್ದ ಸಪ್ಪಳ ಕೇಳ್ತಾನ ಭೀಷ್ಮಾಚಾರಿ. ಸಪ್ಪಳ ಕೇಳ್ತಾನಲ್ರಿಪ್ಪ. ಚಪ್ಪಲ್ ಕಳಿ ಬರಿಗಾಲಿಲ್ಲೇ ನೀನ್ ನಡ್ಕೋತ ಹೋಗು, ಕಾಲು ಸಪ್ಪಲ್ ಹೊಟ್ಟೆ ಆಗಬಾರ್ದಂದ. ಆಯ್ತ ನಾ ಹೆಂಗ ಮಾಡುದು ಅಂದ್ಲು. ಏನಿಲ್ಲ, ಅವ ಏಕಾಂತದಾಗ ತಪಶ್ಚರ್ಯ ಕೂತಾನ, ಸಿರಿ ಸೆರಗ ಸ್ವಲ್ಪ ಮೋತಿ ಮ್ಯಾಗ ತಗೋ, ಮೋತಿ ಗುರ್ತ ಹತ್ತಬಾರ್ದು. ಮೋತಿ ಗುರ್ತ ಹತ್ತಬಾರ್ದು. ಸಿರಿ ಸೆರಗ ಮುಖದ ಮ್ಯಾಲ ಜಕ್ಕ, ಬರಿಗಾಲಲ್ಲಿ ಇಲ್ಲಿ ಕಾಲನ ಕಳಿ, ಹೋದಕ್ಕಿನ ಡೈರೆಕ್ಟ್ ದೀರ್ಘ ದಂಡ ನಮಸ್ಕಾರ ಹಾಕಿ ಬಿಡು. ನಿನ್ನ ಮುಖ ಹೊಟ್ಟೆ ಅವನಿಗೆ ಕಾಣಬಾರ್ದು ಅಂತ. ಕಾಣಬಾರ್ದು. ಆಯ್ತಪ್ಪ ಅಂದ್ಲು. ಕಾಲಾನ ಕಳೆದ ಎಡ್ ಹೆಜ್ಜೆ ಮುಂದೆ ಹೋಗಿ ಹೊಳ್ಳಿ ನೋಡಕತ್ಲ, ಚಪ್ಪಲ್ ಕಡೆ ಯಾರು ಓದಾರ್ಲ. ಅವಾಗ ಕೃಷ್ಣ ಪರಮಾತ್ಮ ಆ ತಂಗಿ ದ್ರೌಪದಿ ಎರಡು ಚಪ್ಪಲ್ ಈ ಬಗಲಾಗ ಒಂದ್ ಹಿಡ್ಕೊಂಡ, ಈ ಬಗಲಾಗ ಒಂದ್ ಹಿಡ್ಕೊಂಡ್ ಸುಮ್ ಹೊಂಟೇಂಗ. ಎಂತವ್ರಿ ಪರಮಾತ್ಮ. ಪರಮಾತ್ಮ ಹಿಡ್ಕೊಂಡ್ರಿಪ್ಪ. ಚಿಂತೆ ಮಾಡ್ಬೇಡ ತಂಗಿ, ಇಲ್ಲಿ ಬಗಲಾಗ ಜೋಪಾನದಾವ್, ನಡಿ ಮುಂದ ಅಂದ. ಅವಾಗ ಅಂಗಳದಾಗ ಹೋಗಿ ನಿತ್ತ. ಯಾಕ ಗಪ್ರಿ ಗದ್ಲ ಮಾಡ್ಬೇಡ್ರಿ. ಅಂಗಳದಾಗ ಹೋಗಿ ನಿತ್ತ, ಸೊನ್ನೆ ಮಾಡಿದ ಒಳಗ್ ಹೋಗತ್ತ. ಆಶ್ರಮದಾಗ ದ್ರೌಪದಿ ಹೋದ್ಲು. ಉದ್ದಕ ದೀರ್ಘ ದಂಡ ನಮಸ್ಕಾರ ಭೀಷ್ಮಾಚಾರಿ ಪಾದಿಗೆ ಹಾಕಿದ್ಲು. ತಂಗಿ 100 ವರ್ಷ ಮುತ್ತೈದೆಯಾಗಿ ಬಾಳುವ ಅಂತ ಆಶೀರ್ವಾದ ಮಾಡಿಬಿಟ್ರು. ಹಂಗೆ ಮನ್ಕೊಂಡಲ್ಲೇ ನಮಸ್ಕಾರ ಮಾಡು ಜಾಗದಾಗಿಂದ ಕೇಳ್ತಾಳ ದ್ರೌಪದಿ. ಯಾವಾಗಿಂದ ಅಂದಳಾಕಿ, ಇವತ್ತಿನಿಂದ ಅನ್ನವ. ಹೌದು. ಇವತ್ತಿನಿಂದ 100 ವರ್ಷ ನೀ ಮುತ್ತೈದೆಯಾಗಿ ಬಾಳು ತಂಗಿ ಅಂತೇಳಿ ಆಶೀರ್ವಾದ ಮಾಡಿದ. ತಟ್ಟನ ಎದ್ದು ಕೊತ್ತಲು, ಮುಖದ ಮ್ಯಾಗಿನ ಸೆರಗ ತಗದ್ಲು, ಘಾತ ಆಯ್ತು ಅನ್ನವ್. ಕೌರವ್ರಿಗೆ ಮಾತು ಕೊಟ್ಟಾನ, ನಾಳೆ ಹೊತ್ತು ಮುನ್ಗುಡ್ದ ಪಾಂಡವ್ರ ವಂಶ ನಿರ್ವಂಶ ಮಾಡ್ತೇನತ್ತ. ಹೌದಲ್ರಿಪ್ಪ ಹೌದು. ನಿರ್ವಂಶ ಮಾಡ್ಲಿಲ್ಲ ಅಂದ್ರೆ ಹೆಂಗಂದಾಗ ಈ ಭೂಮಿ ತಲೆ ಮೇಲೆ ನಾ ಇರಂಗಿಲ್ಲತ್ತ ಅವ್ರಿಗೆ ಮಾತು ಕೊಟ್ಟಾನಲ್ರಿಪ್ಪ. ಕರೆ ಇಲ್ಲಿ ದ್ರೌಪದಿಗೆ 100 ವರ್ಷ ನೀ ಮುತ್ತೈದೆ ಆಗಿ ಬಾಳತ್ತೇನ 5 ಮಂದಿ ಪಾಂಡವ್ರಿಗೆ ಗಂಡ್ರ.
ಹಾ ಸುದ್ದಾಗಿ ಹೋತ್ಲ ನೋಡ್ರಿ ಎಂತ ಪ್ರಸಂಗ ಬರ್ತದ. ಹಾ ಘಾತ ಆಯ್ತು ಮಾತಂದ. ಹೌದು ಅವಾಗ ಯಾಕಪ್ಪ ಅಂದ್ಲು. ಹೌದ್ ಯವ್ವಾ ನಾ ಶಪತ್ ಮಾಡಿದ್ನಿ ನಾಳೆ ಹೊತ್ತು ಮುನುಗುಡದ ನಿನ್ನ 5 ಮಂದಿ ಗಂಡ್ರನ್ನೆಲ್ಲ ರುಂಡ ಹೊಡ್ಯಾವಿದ್ನಿ. ಹೌದು ನನ್ನ ಬಾಯಿಲೇನೆ ಮುತ್ತೋದಿ ಆಗ್ಬೇಕತ್ತ ನೀ ಪಡ್ಕೊಂಡೆಲ್ಲ ತಂಗಿ. ತಂಗಿ ಏನು ಘಾತ ಮಾಡಿದ ನನಗ ಅಂದ. ಹೌದು ಯಪ್ಪ ನಾ ಏನು ಮಾಡಿಲ್ಲ. ಮಹಾತ್ಮರು ಬಂದಾರ, ಶರಣರದಾರ, ಸತ್ಪುರುಷರದಾರತ್ತ ನಾ ಬಂದ ನಮಸ್ಕಾರ ಮಾಡಿದ್ನಿ. ನೀವ್ ಇಂತಾದ ಆಶೀರ್ವಾದ ಮಾಡಿರಿ ನನ್ನ ಕಡೆ ಏನ. ಹೌದು ಮಾತು ಘಾತ ಆಯ್ತು. ನಾ ಹೊತ್ತು ಮುನುಗುಡದ ನಾಳಿಗೆ ಪಾಂಡವರಿಗೆ ಕೊಲ್ಲಬೇಕಾಗ್ಯದ. ಹೌದು ಕರೆ ಇಲ್ಲಿ ನಿನ್ನ ಮುತ್ತೊತ್ತಾನ ಉಳಿಬೇಕಾಗ್ಯದ. ಏನು ಮಾಡುದು ತಂದಾಗ ನನಗ್ ಗೊತ್ತಿಲ್ಲಪ್ಪ. ಹಾ ಇದ ನಿನಗೇ ಗೊತ್ತಾ ಅಂದ್ಲು. ಹಾ ಹಾ ಅವ್ ಚಪ್ಪಲ್ ಬಗಲಾಗ ಹಿಡ್ಕೊಂಡು ಬಂದಾವ್. ಎಲ್ಲಿ ನನ್ನ ಕರಿ ಅವನ ಕಡೆ ಅದ ಉತ್ತರ ನಾವು. ಹಾ ನಿನ್ನ ಹಿಂದಿಂದ ಚಪ್ಪಲ್ ತಗೊಂಡು ಬಗಲಾಗ ಹಿಡ್ಕೊಂಡು ಬಂದಲ್ಲ ಅವನ ಕರಿ ನಮ್ಗಿಬ್ಬರಿಗೂ ಹಾದಿ ತೋರ್ಸವ ಅವ ಅನ್ನವ್. ಹೌದ್ 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 ಅನಾಥ ಕರೆದು ದ್ರೌಪದಿ ಹಾ ಚಪ್ಪಲ್ ಬಗಲಾಗ ಹಿಡ್ಕೊಂಡು ಸುಮ್ ಕೈ ಕಟ್ಕೊಂಡು ಬಂದ ನಿತ್ತ. ಕೃಷ್ಣ ಕೃಷ್ಣ ಏನು ನಿಲ್ಲಲಿಲ್ಲಪ್ಪ. ಎಂತ ಆಟೋ ಹಿಂದ ಕೆರಿಯದ ಮುಂದ ಬಾವಿ ಅದ. ನಾ ಎತ್ತ ಜಿಗಿಲಿ. ಹೌದ್ ಕೌರವರಿಗೆ ಮಾತು ಕೊಟ್ಟಿನಿ ನಾಳೆ ಹೊತ್ತು ಮುನುಗುಡದ ಪಾಂಡವ್ರ ವಂಶ ನಿರ್ವಂಶ ಮಾಡ್ತೀನತ್ತ. ಹೌದು ಆಗಲಿಲ್ಲ ಅಂದ್ರೆ ಈ ಭೂಮಿ ತಲೆ ಮ್ಯಾಲ ನಾ ಇರಂಗಿಲ್ಲ ಅಂದೀನಿ. ಹಾ ಹಾ ಚಿಗವ ನಾವು ನೋಡಪ್ಪ ಮುದುಕಿನ ಧಾರಾವಾಹಿಯಾಗ ಮಾತಾಡ್ತಾರ್ರಿ ಈಗ. ಹತ್ ಬಸವಾಕ ನೇರ ಹೇಳಾಟ ಮಾತಾಡತ್ ಹೇಳಲ್ಲ ಕಾಕ. ನೀ ಆ ಕಡೆ ಮರ್ಯಾಗ ಮಾತಾಡ್ಯಾವ ನಾವು ಸುಮ್ ಕೇಳ್ತೀವತ್ತಾಳೆ. ವಿಷಯ ಹಾಡುವಾಗ ಮಾತಾಡ್ರಿ ನೀವು. ಆ ವಿಷಯ ನಡೆದಂತ ಟೈಮ್ದಾಗ ಮಾತಾಡ್ಬೇಡ್ರಿ ದಯವಿಟ್ಟು. ಹೌದ್ ಹೌದ್ ಅವಾಗ ಹಾ ಹಿಂಗ ಶಪತ್ ಮಾಡೀನಿ. ಇಲ್ಲಿ ದ್ರೌಪದಿಗೆ ಆಶೀರ್ವಾದ ಮಾಡೀನಿ. ಹೆಂಗ ಮಾಡುದು ಕೃಷ್ಣ ಅಂದ. ಹೌದು ನಿನ್ನ ಕೆಲಸ ನೀ ಮಾಡು. ನಿನ್ನ ಕೆಲಸ ಕೌರವ್ರಿಗೇನು ಮಾತು ಕೊಟ್ಟಿದ್ದಿಲ್ಲ. ನಿನ್ನ ಕೆಲಸ ನೀ ಮಾಡು. ನಿನ್ನ ಕೆಲಸ ನೀ ಮಾಡು. ನನ್ನ ಕೆಲಸ ನಾ ಮಾಡ್ತೀನಿ ಅಂದ ಕೃಷ್ಣ. ಹಾ 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 100 ವರ್ಷ ನೀ ಮುತ್ತೈದೆಯಾಗಿ ಬಹಳ ಆಶೀರ್ವಾದ ಮಾಡಿದಿಲ್ಲ ಸಾಕು ಹೆಣ್ಮಗಳಿಗೆ. ಹಾ ನಿನ್ನ ಕೆಲಸ ನೀ ಮಾಡು, ವಚನ ಭ್ರಷ್ಟ ಆಗಬೇಡ ಅಂದ. ಆಯ್ತಪ್ಪ ಅಂದ. ಹೌದು ಮರುದಿನ ಮುಂಜಾನೆ ಯುದ್ಧ ಭೂಮಿ ಒಳಗೆ ಪಾಂಡವರ ಎದುರಿಗೆ ಯುದ್ಧಕ್ಕೆ ನಿತ್ತ ಭೀಷ್ಮಾಚಾರಿ. ಹೌದ್ ಹೌದ್ರಿಪ್ಪ ಹೌದು. ಅರ್ಜುನಗೆ ಹೇಳಿದ ಕೃಷ್ಣ, ಏ ಕೃಷ್ಣ, ಕೃಷ್ಣ ಎದಿ ಕೊಟ್ಟ ಬಾಣ ಹೂಡಿ ಎದುರಿಗೆ ನಿಲ್ಲಬೇಡ. ಹಾ. ನಿನ್ನ ಮುಂದೆ ಶಿಖಂಡಿಗೆ ನಿಲ್ಲಿಸು. ಹಾ ಹೌದ್ ಭೀಷ್ಮಾಚಾರ್ಯದ ಪ್ರತಿಜ್ಞೆ ಇತ್ತು. ಹಾ ಹಾ ಹೆಣ್ಣು ಮಕ್ಕಳು ಎದುರಿಗೆ ಬಂದ್ರೆ ಅವ್ರ ಎಂತ ವೈರಿನೇ ಇರ್ಲಿ ಅವ್ರಿಗೆ ಬಾಣ ಹೊಡಿತಿದ್ದಿಲ್ಲ ಭೀಷ್ಮಾಚಾರಿ. ಹೌದಲ್ರಿಪ್ಪ ಹೌದು. ಶಿಖಂಡಿಗೆ ಮುಂದೆ ನಿಲ್ಲಿಸಿದ, ಹಿಂದೆ ನಿತ್ತ ಗುರಿ ಹೂಡಿ ಹಾ ಹಾ ಭೀಷ್ಮಾಚಾರಿಗೆ ಬಾಣ ಹೊಡೆದ. ಯಾರು? ಅರ್ಜುನ. ಅರ್ಜುನ ಏನು ಬಾಣ ಹೊಡೆದು ಬಾನೆಲ್ಲ ಮೈತುಂಬ ನಟ್ಟು. ಹಾ ಹಾ ಮೈತುಂಬ ಏನು ಬಾಣ ನಟ್ಟಿದ್ದು ಹಾ ಹಾ ಆ ಬಾಣದ ತುದಿ ಮ್ಯಾಗೆ ಮಕ್ಕೊಂಡು ಬಿಟ್ಟ. ಮೈತುಂಬ ಬಾಣಿದ್ದು ಹಾ ಹಾ ಬಾಣದ ತುದಿ ಮ್ಯಾಗ ಮಕ್ಕೊಂಡು ಬಿಟ್ಟ. ನೆತ್ರ ಹರಿಯಾಕತ್ತು, ಕಣ್ಣಾನ್ ನೀರ್ ದಳ 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 ಬೀಳಾಕತ್ತು. ಹೌದಲ್ರಿಪ್ಪ. ಕೌರವರು ಹೋಗಿ ಹೇಳಿದ್ರು, ಹಾ ಏನಾಯ್ತು ಅಂತ ದುರ್ಯೋಧನ ಕೇಳ. ಘಾತ್ ಆಯ್ತು. ಘಾತ್ ಆಯ್ತು, ಪಾಂಡವ್ರಿಗೆ ಏನೂ ಆಗಿಲ್ಲ. ಹಾ ಖರೆ ಭೀಷ್ಮಾಚಾರ್ಯನ ಧರಣಿಗೆ ಬಿದ್ದಾನ. ಧರಣಿಗೆ ಬಿದ್ದಾನ. ಅರ್ಜುನ ಹೊಡೆದಾನಂದ. ಹಾ ಹೊತ್ತ ಮುನುಗುಡದ ಪಾಂಡವ್ರ ವಂಶ ನಿರ್ವಂಶ ಮಾಡ್ತೀನಿ, ಇಲ್ಲಂದ್ರೆ ಭೂಮಿ ತಲೆ ಮೇಲೆ ಇರಂಗಿಲ್ಲ ಅಂದಾನ. ಹೆಂಗೋ ವಚನ ಭ್ರಷ್ಟ ಅದ ನಾವು. ಹೌದು ಬಂದ ಕೇಳಿದೆ, ಏ ಭೀಷ್ಮಾಚಾರಿ, ಭೀಷ್ಮಾಚಾರಿ ಕೊಟ್ಟ ಮಾತ ಆಡಿದ ಬಾಣ ಹಾ, ಹಾ. ನೀ ಎಂದೂ ತಪ್ಪಿಲ್ಲೋ, ವಚನ ಭ್ರಷ್ಟ ಆದಿ ನೀಚ ಅಂದ. ಹೌದು ಏಯ್ ನಾ ವಚನ ಭ್ರಷ್ಟ ಆಗಿಲ್ಲ ಅಂದ ಭೀಷ್ಮಾಚಾರಿ. ಹಾ ಯಾಕಂದ? ಹೌದು ನಾ ಏನು ಮಾತಾಡಿನಿ ಅಂದ. ಹಾ ಇವತ್ತು ಹೊತ್ತ ಮುನುಗುಡದ ಪಾಂಡವ್ರ ವಂಶ ನಿರ್ವಂಶ ಮಾಡ್ತೀನಿ ಅಂದಿದ್ದಿಲ್ಲ ಅಂದ. ಹೌದು ಅಂದಿಲ್ಲ ಅಂದ. ಹಾ ಮತ್ತ ಅವ್ರು ಒಬ್ರು ಸತ್ತಿಲ್ಲ, ನೀನ ಬಿದ್ದಿದ್ಯಲ್ಲೋ ಭೂಮಿಗೆ ಅಂದ. ಹೌದು ಮುಂದಿನ ಮಾತು ಮಾತಾಡ್ಲಾ ಅಂದ. ಹಾ ಅವ್ರನ್ನ ಸಂಹಾರ ಮಾಡ್ಲಿಲ್ಲ ಅಂದ್ರೆ ಭೂಮಿ ಮೇಲೆ ಇರಂಗಿಲ್ಲ ಅಂದಿದ್ದಿಲ್ಲ. ಅಂದಿಲ್ಲ. ನಾ ಎಲ್ಲಿ ನೋಡ್ಲಾ ಅನ್ನೋ. ಹೌದು ಭೂಮಿ ಮೇಲೆ ಬಿದ್ದಾನೆ ನೋಡು. ಮೈ ತುಂಬ ಎಲ್ಲ ಬಾಣ ನಟ್ಟಾವ. ಹಾ ಬಾಣಿನ ತುದಿ ಮ್ಯಾಲ ಮನಿಗ್ಯಾನ. ಹೌದ್ ಹೌದು ಅಂತ ನಾ ಭೂಮಿ ಮ್ಯಾಲ ಇಲ್ಲೋ, ಅಂತರದೀನಿ ಭೂಮಿ ಮ್ಯಾಲ ಇಲ್ಲ, ನಾ ವಚನ ಭ್ರಷ್ಟ ಆಗಿಲ್ಲ ಅಂದ. ಆಗಿಲ್ಲ. ಹೌದ್ ಹೌದ್ ಹೌದು ಇಲ್ಲಿ ಮುತ್ತೊತ್ತಾನ ಉಳಿಬೇಕಾಗಿತ್ತು. ಹೌದ್ ಭೀಷ್ಮಾಚಾರಿ ಕೊಟ್ಟ ಮಾತು ಉಳಿಸ್ಕೋಬೇಕಾಗಿತ್ತು. ಹೌದಲ್ರಿ. ಅನ್ನೋ ಸಂಬಂಧ ಕೃಷ್ಣ ಪರಮಾತ್ಮ ಇಂತಾದ ಲೀಲಾ ಮಾಡಿದ ಪುಣ್ಯಾತ್ಮರೇ. ಹಾ ಹಾ ದೇವರಲ್ಲಿ ಇಂತಿಂತ ವರ ಬೇಡ್ತಾರ. ಹಾ ಹಾ ಅದೇನ್ ಹೇಳ್ಬಾರ್ದು. ಹೌದ್ ಆ ಕಡೆಯಿಂದ ಅಣ್ಣು ಬರ್ತಾನ, ಈ ಕಡೆಯಿಂದ ತಮ್ಮು ಬರ್ತಾನ. ಬರ್ತಾನಲ್ರಿಪ್ಪ. ನಮ್ಮ ಅಣ್ಣ ಎಂದ ಹಾಳಾಗಿ ಹೋಗ್ತಾನ ಬಸವಣ್ಣಪ್ಪ, ನಿನಗೊಂದ್ ತೊಲಿ ಬಂಗಾರ ಹಾಕ್ತೇನಂತ ಅವ್ ಬೇಡ್ಕೋತಾನ. ಹಾ ನಮ್ಮ ತಮ್ಮ ಸರ್ವನಾಶ ಆಗ್ಲತ್ತ ಅವ್ ಬೇಡ್ಕೋತಾನ. ಯಾರಿಗೆ ಸರ್ವನಾಶ ಮಾಡ್ಕೋಬೇಕು, ಯಾರಿಗೆ ಹಾಳು ಮಾಡ್ಬೇಕು ಬಸವಣ್ಣಪ್ಪ?
ಹೌದಲ್ರಿಪ್ಪ ಕರೆ ಯಾರಿಗೆ ಮಾಡ್ಬೇಕು? ಎಲ್ಲಾರಿಗೆ ಮಾಡ್ತಾನ್ರಿ ಪಾಪ. ಎರಡು ಕಣ್ಣು ಅವನು ಅದಾವ, ಹಾ ಎರಡು ಕಣ್ಣು ಅವನು ಅದಾವ. ದೇವ್ರ ಹುಚ್ಚಗಾಡಿರೋ ಮಾತು ಕೇಳಿ ದೇವ್ರ ಹೇಳವ್ರ ಕುತ್ತಿಗೆ ಜಾಗ ಬರ್ತಾವ್ರಿ. ಹೌದು ಅವನ್ ವೈರಿನು ಅಲ್ಲೇ ಬರ್ತಾನ, ಅವ್ರ ವೈರಿನು ಅಲ್ಲೇ ಬರ್ತಾನ. ಯಾರಿಗೇನ್ ಹೇಳ್ಬೇಕು? ಹೌದ್ ಯಪ್ಪ ನಮ್ಮದು ಕೆಲಸ ಆಗೇ ಇಲ್ಲ, ಹೋಗ್ಲಿ ಅದು ಮುಂದೆ ನಮಸ್ತಕ್ಕ. ಹೌದು ಇದನ್ನ ಹೇಳ್ಬೇಕು, ಇದನ್ನ ಬಿಟ್ರೆ ಏನ್ ಹೇಳಕ್ ದಾರಿಲ್ಲ. ರೊಕ್ಕ ತೊಂದ್ ಹೇಳದ್ರ ವಾಟ್ ಕೊಡ ಅಂತಾನ್ರಿ. ಹ ನೋಡು ಎಟ್ಲಯ ಬತ್ತವಂಗ. ಅದಕ್ಕ ಜೀವನದೊಳಗ ಪುಣ್ಯಾತ್ಮರೇ, ಹಾ ನಿಮ್ಗೊಂದ ಮಾತ ಹೇಳೋದಂದ್ರ ಹಾಡೋದು ಮುಖ್ಯ ಅಲ್ಲ. ಹಾ ಜೀವನದೊಳಗ ನಮ್ಮದು ಯಾವ ಧರ್ಮ? ಹೌದ್ ಜಾತಿ ಧರ್ಮ ಅಲ್ಲ, ಹಾ ಮಾನವ ಧರ್ಮ. ಮಾನವ ಧರ್ಮ. ನಾವು ಯಾಕೆ ಬಂದೀವಿ, ಹಾ ಎದಕ್ ಬಂದೀವಿ, ಇಲ್ಲಿ ಏನ್ ಮಾಡ್ಬೇಕಾಗ್ಯದ? ಏನ್ ಮಾಡ್ಬೇಕಾಗ್ಯದ? ಒಂದೇ ಒಂದು ಮಾತು ನಿಮ್ ಮುಂದೆ ಹೇಳ್ತೀನಿ. ಹಾ 8 ದಿವಸ ಒಂದು ಆಕಳಿಗೆ ಉಪವಾಸ ಕಟ್ರಿ, ಒಂದು ಹನಿ ನೀರು ಕೊಡಬೇಡ್ರಿ, ಒಂದು ಹಿಡಿ ಮೇವು ಒಗಿಬೇಡ್ರಿ. ಅದಕ್ಕೆ ಹಾ ಹಾ ಒಂದು ಹುಲಿಗೆ ತಂದು ಕಟಂಜರಿಯಾಗ ಹಾಕ್ರಿ, ಅದಕ್ಕೂ ಹೊಟ್ಟಿಗೆ ಹಾಕ್ಬೇಡ್ರಿ, ನೀರು ಕೊಡಬೇಡ್ರಿ. ಹೌದು ಒಬ್ಬ ಮನುಷ್ಯನ 3 ದಿವಸ ಉಪವಾಸ ಇಡ್ರಿ, ನೀರು ಕೊಡಬೇಡ್ರಿ, ಹೊಟ್ಟಿಗೆ ಊಟನೂ ಕೊಡಬೇಡ್ರಿ. 8 ದಿವಸ ಉಪವಾಸ ಇದ್ದಂತ ಆಕಳ ಕಟ್ಟಿದ್ದು ಬಿಚ್ಚಿ ಬಿಡ್ರಿ, ಹೋಗಿ ಮೇವ ತಿನ್ತದ, ನೀರ ಕುಡಿತದ. ನೀರ ಕುಡಿತಿದ್ರಿ. ಹೌದು ಕಟಂಜರಿಯಾಗಿನ ಹುಲಿಗೆ ಬಿಚ್ಚಿ ಬಿಡ್ರಿ, ಹೋಗಿ ಮಾಂಸಾನ ತಿಂತದ, ನೀರ ಕುಡಿತದ. ಹೌದ್ ಹೌದ್ ಹೌದು ಖರೆ ಇದು 3 ದಿವಸ ಉಪವಾಸ ಇದ್ದದ್ದ. ಹಾ ಇದು ಏನೇನ್ ತಿಂತದ್ರಿ? ಇದು ಏನೇನ್ ತಿಂತದ? ಆಕಳು ತಿನ್ನೋದು ಅಟ್ಟ ತಿನ್ನಂಗಿಲ್ಲ. ಇದ ಎಲ್ಲ ಹುಲಿ ತಿನ್ನೋದು ತಿಂತದ, ನರಿ ತಿನ್ನೋದು ತಿಂತದ. ಹೌದ್ ಖರೆ ನಾಯಿಕ್ಕಿಂತಲೂ ಇದು ಕೀಳದ. ಹೌದ್ ಆಗಿನ ಕಾಲದೊಳಗ ಹಾ ಮನ್ಯಾಗ ಊಟ ಮಾಡಿ ಹೊರಗೆ ಹೋಗಿ ಗೊಬ್ಬರ ಕಡ್ದು ಬರ್ತಿದ್ವು. ಹೌದು ಈಗ ರೋಡ್ ದಂಡಿಗೆ, ಡಾಬಾದಾಗ, ರಿಸಾರ್ಟ್ದಾಗ ಹೊರಗೆ ಊಟ ಮಾಡಿ ಬಂದು ಮನ್ಯಾಗ ಗೊಬ್ಬರ ಕಡಿದು ಅಲ್ಲೇ ಪಟ್ನ ಬಾಗಿಲ ತೆಗೆದು ಒಳಗೆ ಕುತ್ತ ಬಿಡುದು. ತಂದೆ ಹೋಗುವುದು ಅಲ್ಲೇ, ತಾಯಿ ಹೋಗುವುದು ಅಲ್ಲೇ, ಮಡದಿ ಹೋಗುವುದು ಅಲ್ಲೇ, ಗಂಡ ಹೋಗುವುದು ಅಲ್ಲೇ, ಮಕ್ಕಳು ಹೋಗುವುದು ಅಲ್ಲೇ. ಅಲ್ಲೇ ಕಾಲಮಾನ ಉಲ್ಟಾ ಬಂದದ ಪುಣ್ಯಾತ್ಮರೇ. ಹೌದು ನಿಮಗ್ ಒಂದೇ ಮಾತು ಹೇಳ್ತೀನಿ, ಮಾಂಸಾಹಾರ ಕೈಸಾ ವಿಚಾರ ಹಾ ಇಂತಿಂತ ಬುದ್ಧಿಗಳ ಉತ್ಪತ್ತಿ ಆಗ್ಯಾವ. ಹೌದು ನಿಮಗೆ ಹೇಳ್ತೇನೆ, ಅದೇನ ಹಗರ ಮಾತಲ್ಲ. ಹೌದ್ ಇದನ್ನ ನಾವು ತಿಳ್ಕೋಬೇಕಾಗ್ತದ, ತಿಳ್ಕೊಂಡು ಉಳ್ಕೋಬೇಕಾಗ್ತದ. ಹಾ ನಾವು ಜೀವನದೊಳಗ ಬಹಳ ಜ್ವಾಕ್ಯದಿಂದ ನಡೆದ್ರೆ ನಮ್ಮ ಜೀವನ ಸ್ವಾರ್ಥಕ್ಕಾಗ್ತದ ಹೊರತಾಗಿ, ಹಾ ಹಾ ನಾವು 99 ಪಾಸ್ ಆಗಿದ್ವಿ ಅಂದ್ರೆ 1% ನಪಾಸ್ ಆದ್ವಿ ಅಂದ್ರೆ 99 ಗಳಿಸಿದ್ದೆಲ್ಲ ವೇಸ್ಟ್ ಆಗಿಬಿಡ್ತದ. ಏ ವೇಸ್ಟರಿಪ್ಪ. ಹೌದು ಅನ್ನುವಂತ ಮಾತನ್ನ ಹೇಳಿ ಕ್ಯಾಲಿ ಹಾಡುತ್ತಾ ಹಾ ನಮ್ಮ ಸರ್ಜೋಡಿ ಕಲಾವಂತರಿಗೆ ಚಾನ್ಸ್ ಹೋಗ್ತದ. ಹರಿಭಕ್ತರು ಮಾಡಿರ್ತಕ್ಕಂತ ಕೀರ್ತಿಯನ್ನು ಹೇಳೋದದ. ಪೂಜ್ಯ ತಾಯಂದಿರೇ, ಗುರು ಬಂಧುಗಳೇ, ತಾವೆಲ್ಲರೂ ಶಾಂತ ರೀತಿಯಿಂದ ಕುಂತ ಕೇಳ್ಬೇಕಂತ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ 12 ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಹೌದ್